ವೇಷ ಅಂತ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ. ಅಂದ್ರೆ ಹಾಗೆ ಪ್ರಯೋಜನ ಇಲ್ಲ. ವೇಷ ಒಳ್ಳೆದಾಗಿದೆ, ಒಳ್ಳೆದಾಗಿದೆ, ಭಾರಿ ಚಂದ ಆಗಿದೆ. ಯಾವ್ದು ವೇಷ? ಯಾವ್ದು ಗೊತ್ತಾಗ್ಲಿಲ್ಲ? ಕಿರಾತ ವೇಷ. ಕಿರಾತ ವೇಷ ಅದು ಕಿರಾತ ನಾನು ಓರೇ ಆಗ್ಲಿಕ್ಕಿಲ್ಲ. ಇದು ಹೀಗೆ ಈ ಪ್ರಸಂಗದಲ್ಲಿ ಹೀಗೆ 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 ವೇಷ ಹಿಂದಿನ ಹೇಳಿದ್ರೆ ಕೇಳಿಲ್ವಾ? ಚಂದದಿಂದ ಕಿರಾತ ವೇಷವ ಧರಿಸಿ. ಹೌದೌದು, ವೇಷ ಮಾಡುದು ಮುಖ್ಯ. ಮತ್ತೆ ವೇಷದಲ್ಲಿರುವಂತ ಗುಣಗಳನ್ನು ಹುಡುಕ್ಬೇಕು ಅಂತ. ಅದೇ ನಾವು ಒಂದೊಂದು ವಿಭಾಗದಲ್ಲಿ ನೋಡ್ಬೇಕಾಗ್ತದೆ. ಹೌದಾ? ಹೌದೌದು. ವೇಷ ಒಳ್ಳೆದುಂಟು, ಬಣ್ಣಗಾರಿಕೆ ಉಂಟಲ್ಲ, ಬಣ್ಣಗಾರಿಕೆ ಸ್ವಲ್ಪ ಸುಧಾರಿಸು. ಯಾರಲ್ಲಿ ಕಲಿಯುವುದು? ಯಾರಲ್ಲಿ? ಬೇರೆ ಯಾರು ಬೇಡ, ಶಿವಕುಮಾರನಲ್ಲಿ. ಅವನಲ್ಲಿ ಏನನ್ನು ಮಾಡಿದ್ರು? ಶಿವಕುಮಾರ ಗೊತ್ತಿಲ್ವ? ಯಾರವ? ವೀರಭದ್ರ. ವೀರಭದ್ರ ಅವೊಂದು ಬಣ್ಣ ಬಣ್ಣ ಕಲಿಯುತ್ತಲ್ಲ ಅವನಲ್ಲಿ. ವೀರಭದ್ರನಲ್ಲಿ ನೋಡುವ, ಕೈಲಾಸಕ್ಕೆ ಹೋಗುವಾಗ ಕಲಿಯುವ. ಅದೊಂದು ಸುಧಾರಿಸಿ. ಆಯ್ತು, ಸುಧಾರಿಸುವ. ಅದಾದ್ಮೇಲೆ ನೋಡುವ, ಸ್ವಲ್ಪ ಮಾತಾಡುವ. ಹೇಗುಂಟು? ಮಾತೆಲ್ಲ ಸರಿ ಉಂಟ? ಇನ್ನು ಸರಿ ಮಾಡಬೇಕು. ಹಾಕಿದ್ದೆಲ್ಲ ಸರಿ ಉಂಟು, ಸ್ವಲ್ಪ ಮಾತು
ಸುಧಾರಿಸ್ಬೇಕು. ಹೌದು. ಮದುವೆಗೆ ಯಾರಲ್ಲಿ ಕಲಿಯುವುದಪ್ಪ ಈಗ? ಅದು ಕೂಡ ಶಿವಕುಮಾರನಲ್ಲೇ ಇದೆ. ಎಲ್ಲವೂ ಅವನಲ್ಲೇ ಕಲಿತ ಏನು ಪ್ರಯೋಜನ? ಶಿವನಿಗೆ ಕುಮಾರ ಒಬ್ಬ ಇರುವ, ಮತ್ತೆ ಯಾರಿದ್ದಾರೆ? ಇನ್ನೊಬ್ಬರು ಯಾರವ? ಗಣಪತಿ. ಒಳ್ಳೊಳ್ಳೆ ವಿಷಯ ಬೇಕು ಅಂತಾದ್ರೆ ಗಣಪತಿಯಲ್ಲಿ ಕಲಿಗೆ. ಗಣಪತಿಯಲ್ಲಿ ಕಲಿತರೆಲ್ಲ ಗೊತ್ತಾಗ್ತದೆ. ಹೌದು. ನುಡಿ ಗಣಪತಿಯಲ್ಲಿ ನುಡಿ ಗಣಪತಿಯಲ್ಲಿ ಸ್ವಲ್ಪ ನಡೆ ನೋಡು. ಏನು ಪ್ರಯೋಜನ ಇಲ್ವೇ? ಇದು ಸ್ವಲ್ಪ ನಡೆ ಕೂಡ ಸುಧಾರಿಸಬೇಕು. ಸುಧಾರಿಸುವುದಾ? ಹೌದು. ಇದನ್ನಾದ್ರೂ ಯಾರಲ್ಲಿ ಕಲಿಯುವುದಪ್ಪ? ಇದನ್ನು ಕೂಡ ಶಿವಕುಮಾರನಲ್ಲಿ ಕಲಿ. ಆಯ್ತಲ್ಲ, ಎಲ್ಲವೂ ಅವನಲ್ಲಿ ಕಲಿದ್ರೆ ಶಿವನಿಗೆ ಮಕ್ಕಳು ಬೇರೆ ಇಲ್ವ? ಹೇಳು. ಸುಬ್ರಹ್ಮಣ್ಯನಲ್ಲಿ ಕಲಿ. ಓ, ಅವನಲ್ಲಿ ಕಲಿಯುವ ಇನ್ನೊಂದು ಮುಖ್ಯ ವಿಭಾಗ ಯಾವುದದು? ನಾಟ್ಯ. ನಾಟ್ಯವ? ನಾಟ್ಯ 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 ನೀನು ಒಬ್ಬರಲ್ಲಿ ಕಲಿತು ಸುಧಾರಿಸಲೇಬೇಕು. ಈಗ ನಾಟ್ಯ ಈಗ ಎಲ್ಲವೂ ಶಿವಕುಮಾರಲ್ಲಿ ಕಲಿಯುವುದು. ಈ ನಾಟ್ಯ ಅವರಲ್ಲೇ ಕಲಿಯುವುದಾ? ನಾಟ್ಯ ಶಿವಕುಮಾರನಲ್ಲಿ ಬೇಡ. ಮತ್ತೆ ಯಾರಲ್ಲಿ ಕಲಿಯುವ? ನಾಟ್ಯ ನಾಟ್ಯ ವಿಶ್ವೇಶ್ವರ. ವಿಶ್ವೇಶ್ವರ. ವಿಶ್ವೇಶ್ವರನಲ್ಲಿ ಕಲಿಯುವುದು. ಯಾಕೆ? ನಾಟ್ಯ ವಿಶ್ವೇಶ್ವರ ಮಾಡುವಷ್ಟು ತಾಂಡವ ಯಾರಾದ್ರೂ ಮಾಡ್ತಾರ? ತಾಂಡವ ಬಲ್ಲವ. ನಾಟ್ಯ ಮಾಡಿದ್ರೆ ಸಾಕಾಗುದಿಲ್ಲ, ಮತ್ತೆ ಎಷ್ಟಕ್ಕೆ ಎಷ್ಟು ಬೇಕು ಅಷ್ಟೇ ಕುಣಿಬೇಕು. ಅದು ವಿಶ್ವೇಶ್ವರನಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಯಾವ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟೇ ಕುಣಿತ. ಓಹೋ, ಹೌದು. ಹಾಗಾದ್ರೆಲ್ಲ ಸುಧಾರಣೆ ಆಗ್ಬೇಕು ಅಂತ ಆದ್ರೆ ಒಮ್ಮೆ ಕೈಲಾಸಕ್ಕೆ ಹೋಗಿ ಬರ್ಬೇಕು ಅಂತ ಇಷ್ಟೆಲ್ಲ ಆದ್ರೆ ನೀನು ಶಿವಾನಂದ ಆಗ್ಲೇ ಅಪ್ಪ. ಒಂದು ಬೇಟೆಗೆ ಹೋಗ್ಬೇಕು ಅಂತ ಅದ್ರಲ್ಲೆಲ್ಲ ಬೇಕು ಅಂತಿಲ್ಲ. ಅಷ್ಟೇ. ಬೇಕಾದೊಂದು ಆಯುಧ. ವೇಷ ಒಳ್ಳೆದಾಗಿ. ವೇಷ ಮಾಡಿದ್ದು ಯಾಕೆ? ವೇಷ ಒಳ್ಳೆದಾಗಿದೆ. ಯಾ. ಅದು ಅಷ್ಟೇ. ಒಂದು ನಡೆ, ಒಂದು ಮಾತುಗಾರಿಕೆ, ಒಂದು ಬಣ್ಣಗಾರಿಕೆ, ಒಂದು ನಾಟ್ಯ ಅಷ್ಟು ಸುಧಾರಿಸಿದ್ರೆ ವೇಷ ಒಳ್ಳೆದಿಲ್ಲ. ಆಯ್ತು ಪುಣ್ಯಾತ್ಮ, ಎಲ್ಲ ಒಮ್ಮೆ ಸಮಯ ಉಂಟಲ್ಲ, ಸರಿ ಮಾಡು. ಈಗ ಈ ವೇಷ ಮಾಡುವುದಕ್ಕೆ ಕಾರಣ ಏನು? ಈಗ ವೇಷ ಮಾಡಿದೆ ಕಾರಣ ಉಂಟು. ವೈಕುಂಠ ಲೋಕವನ್ನು ತ್ಯಜಿಸುವುದಕ್ಕೆ ಕಾರಣವಾದದ್ದು ಭೃಗುಲಾಂಚನದ ಪ್ರಕರಣ. ಆ ಪ್ರಕರಣದಿಂದಲಾಗಿ ಲಕ್ಷ್ಮಣನನ್ನು ತೊರೆದು ಹೋಗಿದ್ದಾಳೆ. ಹೋದವಳು ಎಲ್ಲಿದ್ದಾಳೆ ಒಂದು ತಿಳಿದಿದೆ. ಅವಳು ಕರವೀರಪುರವನ್ನು ಸೇರಿದ್ದಾಳಂತೆ. ಓ, ಈಗ ಕಾರವಾರಕ್ಕೆ ಹೋಗಿದ್ದಾಳೆ. ಎಲ್ಲಿಗೆ? ಕಾರವಾರಕ್ಕೆ. ಯಾರು ಹೇಳಿದಳು ಕಾರವಾರ. ಕರವೀರಪುರ ಕರವೀರಪುರ. ಅಲ್ಲಿದ್ದಾಳೆ ಅಂತ ತಿಳಿಯಿತು. ಈಗ ನಾವೀಗ ವೇಷ ಮಾಡಿದ್ದು ಮೋಸ ಮಾಡ್ಲಿಕ್ಕೆ. ಮೋಸ ಮಾಡ್ಲಿಕ್ಕೆ. ಈಗ ವೇಷಧಾರಿಗಳೆಲ್ಲ ಮೋಸ. ಎಲ್ಲರನ್ನು ಮೋಸಗಾರರು ಅಂತ ಹೇಳ್ಬೇಡ. ವೇಷ ಮಾಡುದು ಮೋಸ ಮಾಡುದು ಯಾರನ್ನು? ವೇಷಧಾರಿಗಳೆಲ್ಲ ಮೋಸದಗಾರರಲ್ಲ. ಅಲ್ಲ, ಅವರಾಗಿಯೇ ಮೋಸವಾದ್ರೆ ಅದಕ್ಕೆ ವೇಷಧಾರಿಗಳು ಜವಾಬ್ದಾರಿ. ಆಯ್ತಪ್ಪ. ಈಗ ಬೇಟೆಗೆ ಹೊರಟದ್ದು ಮೃಗ ಬೇಟೆ ಅಲ್ಲ, ಮತ್ತೆ ಮೃಗಾಕ್ಷಿಯರ ಬೇಟೆ. ಹೌದು. ನನ್ನ ಹೆಂಡತಿಯನ್ನು ಹುಡುಕುತ್ತಾ ಹೊರಟವ ನಾನು. ಹೋಗುವುದೇ ಹೋಗುವುದು. ನೀನು ಜೊತೆಯಲ್ಲಿ ಬರ್ತೀಯಲ್ವಾ? ಹೋಗೋ ಬಾಬಾ. ಏನು ಏನು ನಾವು ಇಲ್ಲಿಂದ ಅಲ್ಲಿಗೆ ಹುರುಳು ಸೇವೆ ಮಾಡಿದ್ದು ಅಂದ್ರೆ ಮತ್ತೆ ಹೋಗಲಿಕ್ಕೊಂದು ವ್ಯವಸ್ಥೆ ಬೇಡ. ಹೋಗುವುದಕ್ಕೆ ವಾಹನ. ಕುದುರೆ. ದೇವಲೋಕದ ಕುದುರೆ ಇಲ್ಲಿಗೆ ಬಂದಿದೆ. ಹೌದು. ಕಳುಹಿಸಿದ್ದು ಯಾರು? ಯಾರು? ನನ್ನ ಮಿತ್ರ. ಹೇಗೆ ಕಳುಹಿಸಿದ್ದು ಬಲ್ಲೆಯ? ಯಾರು ಮಿತ್ರ? ದೇವೇಂದ್ರ. ದೇವೇಂದ್ರ. ಹೌದು ಹೌದು. ಅದನ್ನು ಏರಿಕೊಂಡು ನಾನು ಬೇಟೆಗೆ ಹೋಗಬೇಕು ಅಂತ ಕಳುಹಿಸಿದ್ದಾರೆ. ಹೇಗೆ ಹೋಗುದಾ? ಅಲ್ಲ, ಅವ ಕೂಡ ಒಂದು ಹೌದು. ಈಗ ನಿನ್ನದಾದ್ರೆ ವಿಷಯ ಅವನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ನೋಡ್ಕೊಂಡ್ರೆ ಕಳಿಸಿ. ಈಗ ಅವನಿಗೆ ಗೊತ್ತಿಲ್ಲ ಏನಂತ. ನಿನ್ನ ಜೊತೆ ನಾನು ಕೂಡ ಬರ್ತೇನೆ ಅಂತ ಗೊತ್ತಿಲ್ಲ. ನೀನು ಬಂದ್ರೆ ನಿನ್ನ ಒಂದು ಬಿಳಿ ಕುದುರೆ ಕಳಿಸುವಾಗ ನನಗೊಂದು ಕಪ್ಪಿದ್ದಾದ್ರೂ ಕಳಿಸುವುದಿಲ್ಲ. ನೀವು ಇಳಿಯೋದು ಬೇಡ. ನನ್ನ ಕಡೆ ಭೇದ ಉಂಟೆ. ಹೀರೋನ ಜೊತೆಯಲ್ಲೇ ಹೋಗು. ಒಂದೇ ನಂಬಿಕೆಯವರೆಗೆ ಒಂದು ವಾಹನ ಸಾಕು. ವಾಹನವನ್ನು ಏರಿ ನಾನು ಹೋಗ್ತೇನೆ. ನೀನು ನಾನು ಹಿಂದಿನಿಂದ ಅಪ್ಪಿ. ಹಾಗೆ ನಿನ್ನನ್ನು ಅಪ್ಪಿ ಆಗಲಿ. ಹಿಂದೆ ಕುಳಿತುಕೋ. ವೇಗವಾಗಿ ಹೋದ್ರೆ ನಿನ್ನನ್ನು ನಂಬಲಿಕ್ಕೆ ಕೂಡ ಆಗುದಿಲ್ಲ. ಯಾಕೆ ಯಾಕೆ ಯಾಕೆ? ನನಗೆ ಒಂದೊಂದ್ಸಲ ಹಿಂದೆ ಕೂತ್ಕೊಳ್ಳಿಕ್ಕೆ ಹೆದರಿಕೆ ಆಗುತ್ತೆ. ನೀನೊಂದು ವಾಹನದಲ್ಲಿ ಕೂತ ಕೂಡಲೇ ಓಡಿಸ್ತಿ ಪುಣ್ಯಾತ್ಮ. ಹಾಗೆ ಓಡಿಸಿದ ಅತಿ ಬೇಗ ಇಲ್ಲ. ಮಿತವಾಗಿ ಮೃಗ ಬೇಟೆಗೆ ಹೋಗುವ. ಹೋಗುವ ಹೊರಡು.
ಇಲ್ಲಿ ಬಂದಿರುವಾಗ ಇದ್ರಾಗೆ ಆಗಿದೆ. ಸುಮ್ನೆ ನನ್ನನ್ನು ಬಿಟ್ಟು ಹೋಗುದು ಅಷ್ಟು ಮಾಡುವುದಲ್ಲ ಹೋಗ್ತೀನಿ. ಆಧಾರಗಳು ಪ್ರಧಾನವಾಗ್ತದೆ. ಹೌದಷ್ಟೇ, ಈ ಬಗೆಗಾಗಿ ಯೋಚಿಸುವಾಗ ನನಗಾದರೂ ಅಡಿಗಡಿಗೂ ಸಂತೋಷದ ಕ್ಷಣಗಳೇ ಬದುಕಿನಲ್ಲಿ ಸನ್ನಿಹಿತಗೊಂಡಂತಹ ಮಧುರವಾದ ಅನುಭವ. ಕಾರಣ ಬೇರೇನೂ ಅಲ್ಲ, ಸಾಮಾನ್ಯ ಹೆಣ್ಣು ಅಥವಾ ಒಬ್ಬಳಾಕೆ ಹೆಣ್ಣು ಮಗಳು ಬದುಕನ್ನು ಹೇಗೆ ಸಾಗಿಸಿಕೊಳ್ಳಬಹುದು ಅನ್ನುವುದಕ್ಕೆ ಅದೆಷ್ಟೋ ನಿದರ್ಶನಗಳು ಸಿಗ್ತವೆ. ಯಾವ ಬಗೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು, ಆ ಮೂಲಕ ಯಾವ ಸಾಧನೆಯನ್ನು ತರದಾಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋ ಕುರಿತಾಗಿ ಹೆಣ್ಣಾಗಲಿ ಗಂಡಾಗಲಿ ಯೋಚಿಸಿ ಮುಂದಡಿ ಇಟ್ಟರೆ ಬದುಕಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇದಕ್ಕೆ ಅತಿಶಯವೋ ಅನ್ನುವ ಹಾಗೆ ಅದೆಷ್ಟೋ ಮಂದಿಗಳ ಜೀವನ ನಮಗೆ ಆದರ್ಶವಾಗಿ ಸಿಗ್ತದೆ. ಹುಟ್ಟಿದ್ದು ಹೆಚ್ಚಿನ ಚಂದ್ರಕುಲದಲ್ಲಿ, ಹೌದು, ಪ್ರಪಂಚದಲ್ಲಿ ನೆಗಳತೆಯನ್ನು ಸಂಪಾದಿಸಿದ ಎರಡು ಕುಲಗಳಲ್ಲಿ ಒಂದು ಸೂರ್ಯವಂಶವಾದರೆ ಮತ್ತೊಂದು ಚಂದ್ರವಂಶ. ಪಾಂಡವರು ಅಳಿದು ಹೋದ ಅದೆಷ್ಟೋ ಸಮಯಗಳ ಬಳಿಕ ಆ ವಂಶಾಂಬುದಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಬಹುದಾದ ಯೋಗ ಭಾಗ್ಯ ನನ್ನ ಪಾಲಿಗೆ ದತ್ತವಾಗಿದೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ,
ಇಂಥವರ ಮಗಳು ಹೀಗೆ ಆಡಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಗೆ ಹೆಮ್ಮೆ ಉಂಟು. ಆಕಾಶರಾಯ ದೊರೆಗಳಿಗೆ ಮಗಳಾಗಿ, ಧರಣೀದೇವಿಗೆ ಮಗಳಾಗಿ ಈ ಪದ್ಮಾವತಿಯ ಬದುಕು ನಿತ್ಯ ಸಂತೋಷದಿಂದಲೇ ಕಳೆದು ಹೋಗಿದೆ. ಇನ್ನು ಆಗಲೇ ಆಡಿದೆ. ಹೇಗೆ ಬೇಕು ಅಂದ್ರೆ ಆಯ್ಕೆಯ ಮೂಲಕವಾಗಿ ಹಸನಾಗಿಸುವುದಕ್ಕೆ ಸಾಧ್ಯವುಂಟು ನಮ್ಮ ಬದುಕನ್ನು ಅನ್ನುವುದನ್ನು ಈವರೆಗೆ ವಿವೇಕದಿಂದಲೇ ತರ್ಕಿಸಿ ಯೋಚಿಸಿ ನನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಹೆಗಲೆತ್ತರಕ್ಕೆ ಬೆಳೆದ ಮೇಲೆ ಮಕ್ಕಳಿಗೆ ಮತ್ತೇನು ಅಂತ ಕೇಳಲಿಕ್ಕಿಲ್ಲ. ಸಮಯಕ್ಕೆ ಸರಿಯಾಗಿ ಆಗಬೇಕಾದ ಸಂಸ್ಕಾರಗಳು ಬದುಕಿನಲ್ಲಿ ಅನಿವಾರ್ಯ. ಬೆಳೆದ ನನ್ನನ್ನು ತಂದೆ ತಾಯಿಗಳು ಗುರುಮಠದಿಂದ ಬರಮಾಡಿಕೊಂಡಿದ್ದಾರೆ. ಅರಮನೆಯಲ್ಲಿ ಸೇರಿ ಎಷ್ಟು ಸಮಯಗಳು ಕಳೆದು ಹೋಯಿತು. ಆದ್ರೆ ಒಂದುಂಟು, ಏನು ಮಾಡಲಿಕ್ಕಿಲ್ಲದಿದ್ರು ಕಷ್ಟವೇ. ಸ್ವಲ್ಪ ಆದ್ರೂ ಆಗಾಗಿ ಕೆಲಸ ಬರಬೇಕು. ಏನು ಇಲ್ಲ ಅಂತ ಆದ್ರೆ ಅರಮನೆಯಲ್ಲಿ ಹೊತ್ತು ಕಳೆಯುವುದೇ ದೊಡ್ಡ ಕೆಲಸ. ನಾನು ಹಾಗೆ ಸೂರ್ಯೋದಯವನ್ನು ಕಂಡ ಮೇಲೆ ಮತ್ತೆ ഇരുಳು ಯಾವಾಗ ಆವರಿಸ್ತದೆ ಅಂತ ಆಲೋಚನೆ ಮಾಡುದು. ರಾತ್ರಿ ಆಯಿತು, ಮತ್ತೆ ರಾತ್ರಿ ಹೋಗ್ಲಿಕ್ಕೆ ಇಲ್ಲ. ಯಾಕೆ? ನಾಳೆ ಮತ್ತೆ ಸೂರ್ಯ ಉದಯಿಸಿ ಬರ್ತಾನೆ. ಹಾಗಾದ್ರೆ ಬರುವ ದಿನವನ್ನ ಕಳೆಯುವುದು ಎಂದು ಹೀಗೆ ನನ್ನೊಳಗೆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ದಿನಗಳದೆಷ್ಟೋ ಕಳೆದು ಹೋಗಿದೆ. ಕಡೆಗೂ ನನ್ನೊಳಗೆ ಕೂಡಿದ ಪ್ರಶ್ನೆಗೆ ಉತ್ತರವನ್ನು ನಾನೇ ಹುಡುಕಿಕೊಂಡೆ. ನೇರವಾಗಿ ಅಯ್ಯನ ಕಡೆಗೆ ಸಾಗಿ, ಅಪ್ಪ, ಹೊತ್ತು ಕಳಿಬೇಕು ಅಂತ ಆಗಿದೆ. ಅರಮನೆಯಲ್ಲಿ ಹೀಗೆ ಇದ್ದು ದಿನ ಕಳೆದರೆ ದೇಹಕ್ಕೆ ಏನೋ ಒಂದು ಜಾಡ್ಯ, ಮನಸ್ಸಿಗೆ ಏನೋ ಒಂದು ಉದಾಸೀನ. ಅದಕ್ಕೆ ಬೇಕಾಗಿ ನಾನೇ ಒಂದು ಉತ್ತಮವಾದಂತಹ ವಿವೇಕಕ್ಕೆ ಅಥವಾ ಉತ್ತಮವಾದಂತಹ ನಿರ್ಧಾರಕ್ಕೆ ಬಂದವಳಿದ್ದೇನೆ. ಹೀಗೆ ಆಡಿ ತೋರಿಸಿದ ಕಾಲಕ್ಕೆ ಅಪ್ಪ ಏನು ಅಂತ ಕೇಳಿದ್ರು. ಬೇರೇನೂ ಅಲ್ಲ, ರಾಜಕುಮಾರಿ ಇದ್ದೇನೆ. ನಮ್ಮ ಘನತೆಗೆ ಸರಿಯಾಗಿ ಆಗಾಗ್ಗೆ ವನವಿಹಾರ, ಆಗಾಗ್ಗೆ ಜಲಕೇಳಿ. ಇದು ಊರಿನ ಬಗ್ಗೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಗುವುದೇ ಇಲ್ಲ. ಏನು ಸಾಮಾನ್ಯ ಒಂದು ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳನ್ನ ಅಪ್ಪ ಅಮ್ಮ ಹೊರಗೆ ಬಿಡ್ತಾರ? ಕಾಲು ಹೊರಗೆ ಇಡ್ಲಿಕ್ಕೆ ಬಿಡುವುದಿಲ್ಲ. ನಮಗೆ ಹಾಗಲ್ಲ. ನಮ್ಮ ಸುತ್ತಮುತ್ತ ನಾವು ರಸ್ತೆಯಲ್ಲಿ ಬರುವ ಕಾಲಕ್ಕೆ ನಮ್ಮನ್ನು ನೋಡಿಕೊಳ್ಳುವುದಕ್ಕೆ ಬೇಕಾಗಿ ನಮ್ಮ ಯೋಗಕ್ಷೇಮದಲ್ಲಿ ಯಾವ ಕೊರತೆಯೂ ಬಾರದ ಹಾಗೆ ಕ್ಷೇಮದಿಂದಲೇ ಹೊರಟ ನಾವು ಮತ್ತೆ ಅರಮನೆಯನ್ನು ತಲುಪುವಲ್ಲಿಯವರೆಗೆ ನಮ್ಮ ತಂದೆ ತಾಯಿಗಳು ಅವರ ಯೋಗ್ಯತೆಗೆ ಅನುಗುಣವಾಗಿ ಬೇಕಾದ ವ್ಯವಸ್ಥೆಯನ್ನೆಲ್ಲ ಕಲ್ಪಿಸಿಕೊಡ್ತಾರೆ. ಆದ್ರೂ ಹೆಣ್ಣು ಎಂತ ತಂದೆಯನ್ನು ಅಡಕುವುದು ಸಹಜ. ಒಬ್ಬಳಕ್ಕೆ ಹೆಣ್ಣು ಮಗಳು ನೀನು ಹೀಗೆ ಸ್ವೇಚ್ಛೆಯಿಂದ ಹೋಗ್ತೇನೆ ಅಂತ ಹಠ ಮಾಡಬಾರದು ಮಗಳೇ. ನಾನು ಬಿಡ್ಲಿಲ್ಲ, ಹಾಗೆ ಹೋಗಬೇಕಪ್ಪ, ನನ್ನನ್ನು ನೀವು ಕಳುಹಿಸಿಕೊಡ್ಬೇಕು. ಕಡೆಗೂ ಒಪ್ಪಿದ್ರು. ಆಯ್ತು ಅಂತ ಹೇಳಿ ಆಯ್ತು. ಹಾಗಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಒಬ್ಬಳೇ. ನಾನೇನು ಒಬ್ಬಳೆ ಹೋಗ್ಲಿಕ್ಕೆ ಉಂಟ? ಅಯ್ಯೋ, ಒಬ್ಬಳೆ ಹೋಗ್ಲಿಕ್ಕೆ ನಮ್ಮವರು ಬಿಡ್ತಾರ? ನಮ್ಮವರು ಬಿಡುವುದೇ ಇಲ್ಲ. ನಾನು ಮುಂದೆ ಓಡಿಕೊಂಡು ಬರ್ತಾರೆ. ಆದ್ರೆ ಈಗ ಕಾಣುವುದಿಲ್ಲ, ಎಲ್ಲೂ ನೋಡುದೇ ಒಂದು ಕಣ್ಣಿಗೆ ಹಬ್ಬ. ಎಲ್ಲಿ ಉಳಿದದೆ ನೀವೆಲ್ಲ? ಆಗಿನಿಂದ ನಿಮ್ಮ ನಿರೀಕ್ಷೆ ನನಗೆ. ಈಗ ಬರ್ತೀರಿ, ಮತ್ತೆ ಬರ್ತೀರಿ, ಅಂತಃಪುರವನ ಸೇರಿ ಎಷ್ಟು ಹೊತ್ತಾಯಿತು. ಕಡೆಗೂ ಬಂದ್ರಿ. ನನ್ನ ಸ್ವರ ಕೇಳದೆ ಬರುವುದಿಲ್ಲ ಅಂತ ನಿಮಗೂ ಹಠ ಇತ್ತೋ ಏನು? ಅದು ಹಾಗಲ್ಲ. ನಿಮ್ಮ ಈ ವ್ಯವಸ್ಥೆ ನೋಡಲು ಗೊತ್ತಾಗಿದೆ. ಇಷ್ಟೆಲ್ಲ ನೀವು ಸರಿಯಾಗಿ ಬರ್ಬೇಕು ಅಂತಾದ್ರೆ ಎಷ್ಟು ಹೊತ್ತು ದರ್ಪಣದ ಮುಂದೆ ಕಳೆದಿರ್ಲಿಕ್ಕೆ ಇಲ್ಲ ಮತ್ತೆ ಅಲ್ವಾ? ಎಂತದೆ ಕೈಗಿಸುವುದೇ ಅದಕ್ಕೆ? ನಾನು ನಿನ್ನ ಗುಟ್ಟನ್ನು ಅವಳಿಗೆ ಹೇಳುದಿಲ್ಲ. ನಿನ್ನ ಗುಟ್ಟು ನನ್ನ ಒಳಗೆ ಇರ್ತದೆ, ಅದೇನಿಲ್ಲ. ನನ್ನದು ಮತ್ತೆ ಇವಳ ಆತ್ಮೀಯತೆ ಇರೋದು ಗುಟ್ಟು. ಅದನ್ನು ಹೇಳಬೇಡ ಅಂತ ಇಸುಕುದವಳು. ಹಾಗಂತ ಕರೆಯುವರೆ ಬಲವಾದ ಕಾರಣವಿದೆ. ಸಚಿಯರೇ, ಸಖಿಯರೆಲ್ಲ ಬಂದೀಗ
ಸಖಿಯರೆಲ್ಲ ಬನ್ನಿರಿ ಈಗ ವನಕ್ಕೆ ಹೋಗುವ. ಹೌದೇ? ಬೇರೆ ಏನು ಉದ್ದೇಶವಲ್ಲ. ಹೆಂಗಳೆಯರಾದ ನಮಗೆ ಹೆಚ್ಚು ಹೊತ್ತು ಸುಲಭದಲ್ಲಿ ಅಥವಾ ಅತಿಯಾದ ಸಂತೋಷವನ್ನು ಅನುಭವಿಸುತ್ತಾ ಕಳೆಯುವುದಕ್ಕೆ ಎರಡೇ ಅವಕಾಶ. ಒಂದು ಹೇಗೆ? ಹೀಗೆ ಅಲ್ಲಿ ನೀನಿಲ್ಲಿ ಮತ್ತೆ ಎಂತದ್ದೆ ಬೆಳಿಗ್ಗೆ ತಿಂದದ್ದು? ಇನ್ನೆಲ್ಲ ಏನಿತ್ತು? ಮತ್ತೆ ಅಂದ್ರೆ ಒಟ್ಟು ಅಸಂಬದ್ಧ ಅಂತ ಹೊತ್ತು ಕಳೆಯುವುದಕ್ಕೊಂದು ಮಾತು. ಅದಕ್ಕೆ ಕಾರಣ ಬೇಕು ಅಂತ ಇಲ್ಲ, ಅಥವಾ ಏನೋ ಸಿದ್ಧಿ ಆಗಬೇಕು ಅಂತ ಇಲ್ಲ. ಬೆಳಿಗ್ಗೆ ಎಂತದ್ದು, ಮಧ್ಯಾಹ್ನ ಎಂತದ್ದು, ನಾಳೆಗೆ ಎಂತದ್ದು, ಇದು ಊರವರೆಲ್ಲ ಮಾತಾಡ್ತಿದ್ರು. ಹಾಗೆ ನಾವು ಅದು ಒಂದು ಆಯ್ಕೆ ಆದ್ರೆ ಮತ್ತೊಂದು ಆಯ್ಕೆ ಎಂತದ್ದು? ಅರಮನೆಯ ಒಳಗಿರುವವರು ನಾವು ಅಲ್ವಾ? ಅರಮನೆಯ ಹೆಣ್ಣು ಮಕ್ಕಳಿಗೆ ಸ್ವೇಚ್ಛೆ ಹುಟ್ಟಿನಿಂದ ಸಿದ್ಧವಾಗ್ತದೆ. ಮತ್ತೆ ಸಖಿಯರಿಗೆ ಕೇಳುದೇ ಬೇಡ. ನಿಮ್ಮ ಮನೆಯವರು ನಿಮ್ಮನ್ನು ಪರೀಕ್ಷಿಸುವುದಿಲ್ಲ. ಯಾವತ್ತಿಗೆ ಹೊರಟದ್ದು? ಪದ್ಮಾವತಿ ಜೊತೆಗೆ ಸವಾರಿ. ನಿಮ್ಮದು ಸವಾರಿ ಆದ್ರೂ ನನ್ನನ್ನು ಸೇರಿಸಿದ್ರೆ ಅಲ್ಲಿಗೆ ಮುಗಿಯಿತು. ಹೀಗೆ ಇನ್ನೊಂದು ಆಯ್ಕೆಯನ್ನು ಮುಂದುವರೆದಕ್ಕೆ ಬರ್ತದೆ. ಅದಕ್ಕೆ ಬದ್ಧಳಾದ ನಾನು ವನ ವಿಹಾರ ಮತ್ತೊಂದು ಕಡೆಗೆ ಜನ ಕೇಳಿ ಹೀಗೆ ನಮ್ಮದೇ ಆದ ಉಪವನದಲ್ಲಿ ಇದ್ದು ಸಂಜೆಯ ಹೊತ್ತಿಗೆ ಮರಳಿ ಮತ್ತೆ ಅರಮನೆಯನ್ನ ಸೇರ್ತದೆ ಎನ್ನುವ ಹಾಗೆ ಅಪ್ಪಯ್ಯನಲ್ಲಿ ಆಜ್ಞೆಯನ್ನು ಪಡೆದಿದ್ದೇನೆ. ಅದಕ್ಕೆ ಬೇಕಾಗಿ ಕರೆದದ್ದು. ಮತ್ತೆ ಕೈ ಮೇಲೆ ಮಾಡಿದಂತದಕ್ಕೆ ಪ್ರಕಟಿಸುತ್ತಾ ನಾವು ನಮ್ಮ ಕೈಯ ಚಳಕವ ಹೆಣ್ಣು ಮಕ್ಕಳಿಗೆ ಕೈಯ ಚಳಕವ ಪ್ರಕಟಿಸುವುದಕ್ಕೆ ಒಂದೇ ದಾರಿ. ಹೇಳಿ ಕೇಳಿ ಶೃಂಗಾರ ಪ್ರಿಯ ನಾವು ಆದಷ್ಟು ಚೆಂದ ಕಾಣಿಸಬೇಕು ಅಂತ ಪ್ರಯತ್ನ ಪಡುವವರು. ಮತ್ತೆ ಕನ್ನಡಿ ಮುಂದೆ ಹೆಣ್ಣು ಮಕ್ಕಳಿಗೆ ಇರ್ತದೆ ಕೆಲಸ ಅಲ್ವಾ? ಇನ್ನವರು ನೋಡ್ಬೇಕು ಅಂತಲೇ ಅಲ್ಲ, ಅಂದ್ರೆ ಇಂದು ಗಂಡಸ ನೋಡ್ಬೇಕು ಅಂತ ಅಲ್ಲ, ನಾವು ನೋಡ್ಕೊಳ್ಳೋ ಆಸೆ ಆಗಬೇಕು. ಹೇಗೆ ಕಾಣ್ತಾಳೆ ಮುದುರೆ ಹೇಳಿದ್ರು.
ಒಂದು ಮಾತಿಗೆ ಸೇರಿಸಿ ಹೋಗುದಂತ. ಅಂದ್ರೆ ಕ್ಷುಲ್ಲಕವಾದ ಶಬ್ದಗಳನ್ನು ಬಳಕಿಸುತ್ತಾ ನಾವು ನಮ್ಮೊಳಗೆ ಸಂತೋಷವನ್ನು ಅನುಭವಿಸುವಾಗಿ, ಹೌದೇನು? ಕೈಗೆ ಚಳಕವನ್ನು ಪ್ರಕಟಿಸುವರೆ ಒಂದೇ ದಾರಿ, ಹೂಗಳನ್ನು ಕೊಯ್ಯುವುದು, ಬಗೆ ಬಗೆಯ ಹೂ, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ರೀತಿಯಲ್ಲಿ ಹೆಣೆಯುವುದು, ಬೇರೆ ಬೇರೆ ರೀತಿಯಲ್ಲಿ ಶೃಂಗಾರ ಮಾಡಿಕೊಡುವುದು. ನನಗೆ ನೀನು, ನಿನಗೆ ನಾನು, ನೀವು ಮೂವರು ಸೇರಿ ಅವಳಿಗೆ. ಇದಲ್ಲ ಹೂ ಮುಡಿಸುವುದು ಅಂತ. ಮುಡಿಯನ್ನು ಶೃಂಗರಿಸುವುದು, ಜಡೆ ಹೆಣೆಯುವುದು, ಮುಂಗುರುಳು ಸರಿ ಮಾಡುವುದು, ಹೀಗೆ ಹೊತ್ತುಗಳೇ ಬೇಕು. ನೀನು ಅದು ಅದೆಲ್ಲ ಇರಲಿ. ನೀವು ಅದು ಯಾವುದೋ ಒಂದು ಹೂ ತುಂಬಾ ಇಷ್ಟ ಅಂತ ಹೇಳ್ತಿದ್ದೆ ನೋಡು. ಹೂವೇ ಜಾಜಿ, ನಿನಗೆ ಜಾಜಿಯ, ನಿನಗೆ ಸೇವಂತಿಗೆ, ಮಲ್ಲಿಗೆ. ಸುಲಭದ ಆಯ್ಕೆ, ಕಷ್ಟಪಡ್ಲಿಕ್ಕಿಲ್ಲ. ಜಾಜಿ ಕೈಗೆಟುಕು ಇರ್ತಾರ, ಸೇವಂತಿಗೆ ಬಗ್ಗೆ ತೆಗೆದ್ರೆ ಆಯ್ತು. ಮಲ್ಲಿಗೆ ಅದು ಹಾಗೆ ಸ್ವಲ್ಪ ಬೆಂಡು ಸರಿ ಬಾಗ್ತದೆ ಬಿಡು. ಮರ ಏರುವ ಯೋಚನೆ ಇಲ್ಲ. ಹೆಣ್ಣು ಮಕ್ಕಳು ತಲೆ ಓಡಿಸ್ಬೇಕಂತ ಮರ ಏರಿ ಹೂ ಕೊಯ್ತಾರೆ ಅಂತ ಹೋಗ್ಲಿಕ್ಕಿಲ್ಲ. ಯಾಕೆ? ಹೆಣ್ಣು ಮಕ್ಕಳೇ ಇರ್ಲಿ, ಮರ ಏರಿದಷ್ಟು ಸಭ್ಯವಾಗಿ ಕಾಣುದಿಲ್ಲ, ಅದ ಸಭ್ಯ. ಹಾಗಾಗಿ ನಮಗೆ ಸುಲಭವಾಗುವ ಅಥವಾ ನಮ್ಮ ಮನಸ್ಸಿಗೆ ಹಿತವಾಗುವ ಹೂಗಳನ್ನ ಆಯ್ದು ಅದರೊಳಗೆ ನಮ್ಮ ಪಕ್ವತೆಯನ್ನ ಕಾಣಿಸುವುದಕ್ಕೆ ಕಾಲ ಅದು ಸರಿತವಾಗಿದೆ. ಸಕಲ ಒಂದು ಗೂಡುತ್ತಾ ಕಾಣುತ್ತಾ ಅಂದ ಚಂದವ. ಹಾಗಾಗಿ ಸಕಲ ಸಿದ್ಧತೆಗಳನ್ನ ಮಾಡುತ್ತಾ ರಥವನ್ನ ಏರಿ ಒಂದು ಮರೆತು ಇತ್ತು ಮುಚ್ಚಿ ಕಟ್ಟಬೇಕು. ಮತ್ತೆ ದಾರಿಯಲ್ಲಿ ಹೋಗುವಾಗ ಹಸಿವೆ ಆದ್ರೆ ಅಲ್ಲ, ಹಾಗಲ್ಲ, ತಿಂಡಿ ಎಂತದ್ದು ಹೊತ್ತೊತ್ತಿಗೆ ತಿನ್ನುದು ಹಾಗೆ. ಮತ್ತೆ ನಾವು ಸ್ವಲ್ಪ ಸ್ವಲ್ಪ ತಿನ್ನೋದು ನೋಡು. ತಿಂದ್ರೆ ಆರೋಗ್ಯ ಕೆಡುವುದಿಲ್ಲ. ಮಧ್ಯಾಹ್ನಕ್ಕೊಂದು, ಸಂಜೆ ಒಂದು, ಬಿಡುವ ಸಿಗುವಾಗ ಒಂದು. ಹಾಗೆ ನನಗಂತಲ್ಲ, ಸೇರಿಸಿ ನಿನ್ನನ್ನು ಹೇಳಿದ್ದು ನಾನು. ಹಾಗಾಗಿ ತಡ ಮಾಡೋದು ಎಲ್ಲರೂ ಒಂದಾಗಿ ಇಳಿದೆವು. ಬಂದ ವ್ಯವಸ್ಥೆಗಳನ್ನೆಲ್ಲ ಸರಿಯಾಗಿ ಮತ್ತೆ ನೋಡಿ ಆಯಿತು. ಕ್ರಮಿಸಿ ಬಂದಿದ್ದೇವೆ. ನದಿಯ ಬದಿ ತಣ್ಣಗಿನ ವಾತಾವರಣ. ಈ ನೇಸರ ಮಧ್ಯ ಈ ದಣಿವನ್ನ ನೀಗಿಸುವುದಕ್ಕೆ ಜಲಕೇಳಿಗೆ ಮುಂದಾಗೋಣ. ಆಗದೆ
ಇದಾಗಲಿಕ್ಕಿಲ್ಲ, ಇದು ಆಗ್ಲಿಕ್ಕೆ ಇಲ್ಲ. ಎಂತದ್ದೇ ಒಟ್ಟಿಗೆ ಹೋಗುವಂತ ಬಂದದ್ದು. ಇದು ನೋಡಿ ನನ್ನ ಒಬ್ಬಳನ್ನೇ ಬಿಡುದಂತ ನೀವು? ನನಗೆ ನೀರಲ್ಲಿ ಇಡ್ಲಿಕ್ಕೆ ಆಗುದಿಲ್ವೇ? ಅಭ್ಯಾಸ ತಪ್ಪಿ ಹೋಗಿದೆ. ಎಂತದ್ದೇ ಇಲ್ಲಿ ಬಾ, ಅಲ್ಲ ಇಲ್ಲಿ ಬಾ. ನಿನಗೆ ಗೋಣಿ ಅಂತ ಏನಂತ ಗೊತ್ತುಂಟ? ದೋಣಿಯ ಆಚೆ ಬಿಡಿಸಿ ಹೇಳು. ದೋಣಿ ಅಂತದಕ್ಕೆ ದೋಣಿಯಲ್ಲಿ ಈಜುದು ಅಲ್ಲ, ನೋಡುದಕ್ಕೆ ಎಲ್ಲ ಹಾಗೆ ಹೇಳು. ದೋಣಿಯನ್ನ ಏರು, ನಾವೇನ ಧರಿಸಿ ಅಂಬಿಗನನ್ನ ಅರಸಿ ಬಹುದೂರ ಒಂದು ದಡದಿಂದ ಆ ದಡದ ಕಡೆಗೆ ಅದೊಂದು ದಾರಿ ಉಂಟು. ನಮಗೆ ಎಂತದಕ್ಕೆ ನಾವೇ, ನಮಗೆ ಎಂತದಕ್ಕೆ ದೋಣಿ, ನಮಗೆ ನಾವೇ. ಹಾಗಾಗಿ ನೇರ ಮುಳುಗಿದ್ದು ಎದ್ದದ್ದು, ಮುಳುಗಿದ್ದು ಎದ್ದದ್ದು, ಮುಳುಗಿ ಎದ್ದು ಮುಳುಗಿ ಎದ್ದು ಎದ್ದು ಮುಳುಗಿ ಮುಳುಗಿ ಎದ್ದು ಮುಳುಗಿ ಎದ್ದು ಮುಳುಗಿ ಎದ್ದು ಎದ್ದು ಮುಳುಗಿ ಎದ್ದು ಮುಳುಗಿ ಹೊಟ್ಟೆ ಪೂರ್ತಿ ನೀರು ತುಂಬಿಕೊಂಡಿದೆ. ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ನೀರು ನೀರು ಹೊರಗೆ ಬರ್ತಾ ಉಂಟು ಈಗ ಮುಗಿನಿಂದ. ಎಲ್ಲಿ ಸಾವರಿಸಿಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಸಂತೋಷದಿಂದ ಕಳೆದಿದ್ದೇವೆ. ಒಂದು ಕೆಲಸ ಹಾಗೆ ಉಳಿದಿದೆ. ನೀರಿನಲ್ಲಿ ಮಿಂದದ್ದಾಯಿತು, ಎದ್ದದ್ದಾಯಿತು. ಆದ್ರೂ ನೋಡಿ ಮೈಪಸಿ ಹೋಗಲೇ ಇಲ್ಲ. ಇದಕ್ಕೆ ಒಂದೇ ದಾರಿ. ಮಂದವಾಗಿ ಬಿಸಿಗುಳುತ್ತಿರುವಂತಹ ತಂಗಾಳಿ ಮನಸ್ಸಿಗೆ ಮುದವನ್ನ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ದೂರದ ಪ್ರಯಾಣ, ಕಳೆದ ಹೊತ್ತು, ಇಲ್ಲಿ ನಮಗೆ ಆದಂತಹ ಆಯಾಸ ಎಲ್ಲವೂ ದೂರವಾಯಿತು. ಇದೇ ನೋಡು, ಸರಿಯಾಗಿ ಗಮನಿಸಿದ್ದೇನೆ. ಎಲ್ಲರಲ್ಲಿ ಮಾತಾಡುವುದಿಲ್ಲ, ಎಲ್ಲರ ಮನೆಗೆ ಹೋಗಬೇಕು ಅಂತ ಅನಿಸುವುದಿಲ್ಲ. ಎಲ್ಲರ ಜೊತೆಗಿದ್ದು ತಿನ್ನಬೇಕು, ಉಣಬೇಕು,
ಏನಾದ್ರೂ ಪಾನೀಯಗಳು, ತಂಪು ಪಾನೀಯಗಳು ಅಥವಾ ಪಾನಕ, ಸಿಹಿಯಾದ ಪೇಯ, ಏನೇ ಒಂದು ಬಗೆಯ ಆಹಾರ ನಮಗೆ ಬೇಕು ಅಂತ ಅನ್ನಿಸುವುದು ಯಾವಾಗ? ಹಿತವರ ಜೊತೆಗಿದ್ದಾಗ ಮಾತ್ರ. ಇಲ್ಲಿ ಈ ಸುಖಕ್ಕೆ ಎರಡು ಕಾರಣ. ಒಂದು ಆತ್ಮೀಯರಾದ ನಿಮ್ಮ ಸಖ್ಯ, ಮತ್ತೆ ಇನ್ನೊಂದು ಆತ್ಮೀಯತೆಯನ್ನ ಹೆಚ್ಚಿಸುತ್ತಿರುವಂತಹ ಮಂದ ಮಾರುತನ ಪ್ರಭಾವ. ಎರಡು ಏಕಕಾಲದಲ್ಲಿ ಹೇಗೆ ಪರಿಣಾಮವನ್ನು ಬೀರಿದೆ! ಅಬ್ಬಾ, ಏನು ಉಲ್ಲಾಸ ಅಲ್ವೇನೆ! ಮತ್ತೆ ಮತ್ತೆ ನೆರಗಿರುವಂತಾಗುದು, ಮತ್ತೆ ಮತ್ತೆ ಎತ್ತುವುದು ಮಂದ ಮಾರುತ ಅಂತ ಅಲ್ವೇನೆ. ಅದೇ ಒಂದುಂಟು, ಹೀಗೆ ಇದ್ರೆ ದಿನ ಎರಡು ಬೇಕಾದೀತು. ಅಪ್ಪ ಒಂದೇ ದಿವಸ ಅದು ಸಂಜೆ ಆಗೋದು ಮನೆಗೆ ಬರ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಬಗೆ ಬಗೆಯ ಹೂಗಳನ್ನು ಅರಸುತ್ತಾ ಶೀಘ್ರವಾಗಿ ಮನೆಗಳಿಗೆ ಸಾಗೋಣ. ಒಳ್ಳೆದಾಗಿದೆ. ಯಾವ ಪ್ರಾಣಿಗಳು ಕಣ್ಣಿಗೆ ಕಾಣುವುದಕ್ಕೆ ಸಿಗ್ಲಿಲ್ಲ. ಅಲ್ಲ, ನೀನು ಬಿಲ್ಲೆತ್ತಿ ಬಂದ ಕೂಡಲೇ ಒಂದೇ ಒಂದು ಪ್ರಾಣಿ ನಿನ್ನ ಎದುರು ಬರುವುದಿಲ್ಲ. ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ತಡ ಮಾಡುವುದಲ್ಲ. ಇದು ರೇಖ ಆಯಾಸವನ್ನು ನಿವಾರಿಸುವುದಕ್ಕೆ ಹೂವನ್ನು ಕರಿ ಬಣ್ಣ ಕಾಣ್ತದೆ. ಏನು ನಿಲ್ಲು. ವಾತಾವರಣ ತಗ್ಗಾಗಿ ಮಾರುತ ಬೀಸ್ತಾ ಇದ್ದಾರೆ. ಯಾವ್ದು ಆಯಾಸ ಎಲ್ಲ ಜನರೇ ಜಾರಿ ಹೋಗಿದೆ. ಏನದು ಸ್ವರ? ಹೆಣ್ಮಕ್ಳು ಸ್ವರ. ಕಾಪಾಡಿ ಕಾಪಾಡಿದ ರೋದರ ಗಂಟ ಉಂಟು. ಓಹೋ, ನೋಡಂತೆ ಯಾವುದೋ ಒಂದು ಆನೆ ಅವರನ್ನೆಲ್ಲ ಓಡಿಸ್ತಾ ಉಂಟು. ಹಾಗಾಗಿ ಬಿಡುವುದು ಬೇಡ. ಆನೆಗೆ ಈಗಲೇ ಬಾಣ. ನೀನು ಬಿಲ್ಲೆತ್ತಿದ್ದೆ ತಡ, ಆ ಆನೆ ನಿನ್ನ ಎದುರಿಗೆ ಬಂದು ನಿನಗೆ 3 ಸುತ್ತು ಬಂದು ನಿನ್ನ ಎದುರಿಗೆ ಅಡ್ಡವಿತ್ತು. ಸ್ವಾಮಿಯೇ, ಆ ಆನೆ ನಿನಗೆ 3 ಸುತ್ತು ಬಂದು ನಿನಗೆ ಅಡ್ಡವಿತ್ತು. ಸ್ವಾಮಿಯೇ, ಆನೆ ಆ ಶರಣು ಬಂದು ಅದು ಹೋಯಿತು. ಅದು ಹೋಯಿತು. ಇವರೆಲ್ಲಿದ್ದಾರೆ? ಅವರು ಹೋಗಿದ್ದಾರ ಅಂತ ಹೋಗಿರ್ಲಿಕ್ಕಿಲ್ಲ. ಹೋಗಿರ್ಬೋದು. ಇಲ್ಲಿ ಎಲ್ಲ ಬೇಡವಾ? ಇಲ್ಲಿ ಹೌದು, ಇಲ್ಲಿ ಕಾಣುವುದೇ ಇಲ್ಲ. ಬೇಡ, ಏನಾಗ್ತದೆ ನೋಡ. ನನ್ನ ಬಿಲ್ಲು ನಿನಗೆ, ನಿನ್ನ ಬಿಲ್ಲಿಗೆ ನಾನು ಒಳ್ಳೆ ಯಾರಿಗೆ ಯಾರೇ ಆಗಿದ್ದರೂ ನನಗೆ ನನ್ನ ಆತ್ಮದ ರಕ್ಷಣೆಯನ್ನು ಮಾಡಿದ್ದಾರೆ. ಈ ವಿಚಾರವನ್ನು ಗೆಳತಿ ಬಳಿ ಹೇಳಬೇಕು. ಗೆಳತಿ, ಅವಳು ಒಬ್ಬಳೆ ಹಾಗೆ ಮಾಡುದು. ಎಷ್ಟು ಸಲ ಹೇಳಲಿಲ್ಲ, ದಾರಿ ತಪ್ಪಿಸಿ ಹೋಗ್ಬೇಡ. ಏನು ಹೇಳಿದ ನೀನು? ನಾನು ಹುಡುಗರೇ ಒಂದು ಕೆಲಸ ಬಿಟ್ಟು ಹೋದದ್ದು. ನಾವು ಬಿಟ್ಟದಲ್ಲ, ನೀನು ನಮ್ಮನ್ನ ಬಿಟ್ಟು ಹಿಂದೆ ಉಳಿದದ್ದು. ಹಾಗೆ ಹೇಳು. ಒಂದು ಘಟನೆ ನಡೆದದ್ದು. ಎಂತ ನೀನು ತಪ್ಪಿಸಿಕೊಂಡದೊಂದು ದೊಡ್ಡ ಘಟನೆ ನನಗೆ. ನಾನು ಈ ರೀತಿಯಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣ ಉಂಟು. ಎಂತದ್ದು? ಹೂಗಳನ್ನು ಅರಸುತ್ತಾ ಅರಸುತ್ತಾ ಮುಂದಕ್ಕೆ ಸಾಗುವಂತಹ ಎಲ್ಲಿ ಹೂ ಕಾಣಿಸುದಿಲ್ಲ ಕೈಯಲ್ಲಿ? ಕೈಯಲ್ಲಿಲ್ಲ. ಎಂತದಕ್ಕೆ ಮತ್ತೆ ಹೋದದ್ದು? ಒಂದು ಘಟನೆ ನಡೆಯಿತು. ಹೋದ ದಾರಿಯಲ್ಲಿ? ಹೌದು. ಏನಾಯ್ತು? ಒಂದು ಮಳೆ ತುಂಬಿದಂತಹ ಗಜ ನನ್ನನ್ನು ಅಟ್ಟಾಡಿಸಿಕೊಂಡು ಬಂತು. ಆನೆ? ಹೌದು. ದೇವರೇ, ಏನು ಮಾಡಿದೆ ನೀನು? ಏನು ಮಾಡಬೇಕೆಂಬುದಾಗಿ ದಿಕ್ಕು ತೋಚದಂತಹ ಸಂದರ್ಭ. ನಮ್ಗಾದ್ರೂ ಅಷ್ಟೇ. ಆನೆ ನೋಡಿದೆ, ಅದು ಪ್ರಾಣ ಹಾರಿ ಹೋದಿತ್ತು.
ಆ ಸಂದರ್ಭದಲ್ಲಿ ಇಬ್ಬರು ಮರಪುರುಷರ ಆಗಮನವಾಯಿತು. ಆನೆ ಜೊತೆಗೆ ಆಹಾ ಮಾವುತ್ರಲ್ಲ ಆಹಾ ಅವರು ಮತ್ತೆ ಆನೆ ಮೇಲೆ ಇದ್ದರಲ್ಲ ಕುದುರೆಯನ್ನೇರಿ ಬಂದದ್ದು. ಓ, ಒಂದು ಕಡೆಯಿಂದ ಆನೆ ಓಡಿಸಿಕೊಂಡು ಬಂದದ್ದು. ಆಹಾ ಆ ಹೊತ್ತಿಗೆ ಇನ್ನೊಂದು ಸನ್ನಿವೇಶ. ಹೌದು. ಕುದುರೆಯ ನೇರಿ ಬಂದ ಈರುವರು ಅಪರಿಚಿತರು, ಹೌದು. ಪರ ಪುರುಷರು. ಏನಾಯ್ತು ಮತ್ತೆ? ಆನೆಯನ್ನು ಅಲ್ಲ, ಅವರನ್ನು ಬಿಡುವ, ನಿನಗೇನಾಗಿಲ್ಲಲ್ಲ? ಆ ಆನೆಯನ್ನು ಕಂಡಂತ ಅವಳು ಹಾ. ಅದರಲ್ಲಿ ಓಡುವಾಗ ನೋಡುವುದಕ್ಕೆ ಹಾ. ಬಹಳಷ್ಟು ಸುಂದರವಾಗಿದ್ದ. ನಿಮಗೆ ಗೊತ್ತು ಸಿಕ್ಕಿದಾಗ್ಬೋದು. ಹಾ. ಆನೆ ಓಡಿಸಿಕೊಂಡು ಬಂದದಂತ ಹೇಳ್ತಾಳೆ, ನೋಡುವುದಕ್ಕೆ ಹೇಗೆ ಬಹಳ ಸುಂದರ. ಹಾ. ಆಯ್ತು ಬಿಡುವ, ಇರ್ಲಿ. ಇನ್ನೊಬ್ಬ ಅಷ್ಟು ಏನಿಲ್ಲ. ಅಂದ್ರೆ ಒಬ್ಬ ಮನ್ಮಥನ ಹಾಗೆ ಇನ್ನೊಬ್ಬ ಹನುಮಂತನಾಗಿ. ಇಲ್ಲಿ ಹನುಮಂತನಿಗೆ ಸುಂದರ ಅಂತ ಇನ್ನೊಂದು ಹೆಸರು ಉಂಟು. ಅದು ಹೌದು. ಆದ್ರೂ ಚಿಂತೆ ಇಲ್ಲ, ಕಪಿ ಹಾಗೆ ಕಾಣ್ತಾ ಇದ್ದ. ಹಾ. ಮುಸುಳು ಸ್ವಲ್ಪ ದಪ್ಪಾಗಿರ್ಬೇಕು, ಕೂತಿರ್ಬೇಕು. ಹಾ. ಹಾಗೆ. ಹಾ. ಓಡಿಸಿಕೊಂಡು ಬಂದ ಮತ್ತೇನಾಯ್ತು? ಓಡಿಸಿಕೊಂಡು ಬಂದ ಆನೆ ಅದನ್ನು ಕಂಡಂತ ಆತ ಮನ್ಮಥನಾಗಿದ್ದಂತಹ ಪುರುಷ ಹಾ. ತನ್ನ ಬತ್ತಲಿಕೆ ಅಂತ ಬಾಣವನ್ನು ತೆಗೆದು ಹಾ. ಇನ್ನೇನು ಪ್ರಯೋಗವನ್ನು ಮಾಡಬೇಕೆಂದುವಂತ ಸಂದರ್ಭದಲ್ಲಿ ಏನಾಯ್ತು 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 ಹೇಳು. ಆ ಸತ್ಯವು 3 ಪ್ರದಕ್ಷಿಣೆ ಹಾಕಿ ನಿನಗೆ ಅಲ್ಲ, ಆ ಪರಪುರುಷನಿಗೆ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಹೊರಟೇ ಹೋಯ್ತು. ವಿಶೇಷ ಆಶ್ಚರ್ಯ. ಆಶ್ಚರ್ಯ, ಪರಮಾಶ್ಚರ್ಯ. ಅದೇ ಹೇಳುದು ನಾನು. ಮೂಡಿಗೆಯಿಂದ ಮಾರ್ಗಣವನ್ನ ಹೊರಗೆ ತೆಗೆದು ಇನ್ನೇನು ಪ್ರಯೋಗ ಮಾಡಿ ಆನೆಯಿಂದ ನಿನಗೆ ಒದಗಿದ ಸಂಕಟವನ್ನು ಪರಿಹರಿಸಿಕೊಳ್ಳುವ ಸಮಯ. ಗೀಳಿಡುತ್ತಾ ನಿನ್ನ ನಾವು ಓಡಿಸಿಕೊಂಡು ಬಂದ ಆನೆ ಅವನಿಗೆ ಸುತ್ತು ಬಂದು ಪ್ರದಕ್ಷಿಣೆ ಹಾಕಿ ಮೊಣಕಾಲು ಊರಿ ಓಡಿ ಹೋದರೆ ಇವರೇ ಹಾ. ಮಕಾರ ಆಯ್ತು ನಿನಗೆ ಬಹಳ. ನನ್ನ ಆತ್ಮರಕ್ಷೆ ಎಲ್ಲಿ ಏನು ಹೇಗಿದ್ದಾರೆ? ನೋಡಲಿಕ್ಕೆ ಸುಂದರವಾಗಿದ್ದಾರೆ. ಹಾ. ನೀನು ಕೂಡ ನೋಡ್ತೀಯ. ಆಗ ನನಗೆ ತೋರಿಸು ನೀನು ಎಲ್ಲಿಂದ. ಈಗ ನಾನು ಅಲ್ಲಿ ಇದ್ದು ನೋಡಿದ್ದೆ, ಹಾ. ನೀನು ಕದ್ದು ನೋಡಿ. ಹೌದು, ನಾನು ನೋಡ್ತಾ ಇದ್ದೇನೆ ಅಂತ ಗೊತ್ತಾಗ್ಲಿಕ್ಕಿಲ್ಲ ಅವರಿಗೆ. ನಿಮ್ಮ ಸೆರಗಿನ ಮರೆಯನ್ನು ಆಶ್ರಯಿಸಿ ಇದ್ದು ಕದ್ದು ನೋಡ್ತೇನೆ. ಮನದೊಳಗೆ ಮನದೊಳಗೆ ಏನಿಲ್ಲ. ಅಲ್ಲ, ಏನಾಗಿದೆ ಏನಾಗಿಲ್ಲ. ಅಲ್ಲ, ಇವಳು ಹೇಳಿದ್ದು ತಪ್ಪಲಿಲ್ಲ ಸ್ವಲ್ಪ. ಅದೇ ಮನ್ಮಥ ಹನುಮಂತ. ನಾನಾಗ ವಿನೋದಕ್ಕೆ ಆಡಿದೆ, ಇದು ನೋಡಿದೆ ಆ ಪರಿಣಾಮ ನನಗೂ ಆಯ್ತು. ಹೌದೇನೆ? ಈಗ ನೋಡಿ ಆಯ್ತು. ನೋಡಿದ ಮೇಲೆ ಒಂದು ಕುತೂಹಲ. ಹೇಗೆ? ಅಲ್ಲ, ಬೇಕು ಅಂತ ಅಲ್ಲ, ಆದ್ರೂ ಅಪರಿಚಿತರು. ಹೌದು. ನಮ್ಮವನ ಎಲ್ಲಿಯಾದ್ರೂ ಯಾರಾದ್ರೂ ಕೇಳಿದ್ದೆ ನಮ್ಗೆ ಹೇಳಲಿಕ್ಕೆ ಅದು ಗೊತ್ತಾಗೋದು ಬೇಡವೇನೆ? ನನಗೆ ಬೇಕು ಅಂತ ಅಲ್ಲ. ಬೇಡ. ಹೌದೇನೆ? ಒಂದು ಉಪಕಾರ ಮಾಡ್ಬೇಕು. ಯಾರು ಆದಿತ್ತು ಅಲ್ಲಿ ಹೋಗಿ ಯಾರು ಏನು ಎತ್ತ ಅಪ್ಪ ಅಮ್ಮ ಹೆಸರು ಬೇಗ ಕೇಳಿಕೊಂಡು ಬರ್ತಿದ್ದೇನೆ. ಕೇಳ್ಬೋದಿತ್ತು, ನನಗೆ ಪುರುಷರಲ್ಲಿ ಮಾತನಾಡಿ ಗೊತ್ತಿತ್ತು. ಅಲ್ಲ, ಅದು ನಮಗೆ ಯಾರಿಗೆ ಅಭ್ಯಾಸ ಇದೆ? ಅಪರಿಚಿತರಲ್ಲಿ ಮಾತನಾಡಲೇ ಇಲ್ಲ ನಾವು. ಪರಿಚಯಿತರಲ್ಲಿ ಮಾತಾಡಿದ್ದೇವೆ. ನಮಗೆ ಯಾರ್ದು ಪರಿಚಯ ಇಲ್ಲ ಅವರ ತಲೆ ಎತ್ತಿ ನಾವು ನೋಡುವುದಿಲ್ಲ. ಅದೀಗ ಅನಿವಾರ್ಯ ಸುತ್ತಾಡಿದ ನಾವು ಒಂದು ಪ್ರಯತ್ನ ಮಾಡಿದ್ವಿ. ನೋಡುವ, ಮೇಲೆ ಬಿದ್ರೆ ಮೇಲೆ ಇದೆ. ಜಾಗ್ರತೆ. ಯಾರು ಇವನಕ್ಕೆ ಕಾಲಕಂಗದ ಮೇಲು ತಪ್ಪದೆ ನಾರಿಯಂತ ಜನ್ಮವನ್ನಿ ಹಯವ ಮುರುಳರಲ್ಲಿ ಕಾಲಕಂಗದ ಯಾರು ಯಾರು ನೀವು? ಅಪ್ಪ ಯಾರು? ಅಮ್ಮ ಯಾರು? ಇಲ್ಲಿಗೆ ಬಂದದ್ದು? ಹೇಳಿ 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 ಹೇಳಿ, ಬೇಗ ಹೇಳಿ. ಮಾತಾಡು, ವಿನಯ ಎಲ್ಲ ಮತ್ತೆ ಮತ್ತೆ ನೀವೆಲ್ಲ ಒಟ್ಟೊಟ್ಟಿಗೆ ಹೇಳಿದ್ರೆ ನಾನು ಎಂತ ಅಪ್ಪ ಯಾರು? ಅಮ್ಮ ಯಾರು? ಅವನದ್ದು ನನ್ನದು ಬೇಡವಾ? ಹಿನ್ನೆಲೆ ಯಾಕೆ?
ನಿನ್ನ ಪರಿಚಯ ಯಾರಿಗೆ ಬೇಡ ಅಂತ ನನ್ನ ಪರಿಚಯ ಕೇಳಲಿಕ್ಕೆ ಇದನ್ನೇ ಇಲ್ಲಿ. ಇಲ್ವಾ? ನಿನ್ನ ಪರಿಚಯ ಕೇಳು. ನನ್ನ ಪರಿಚಯ ಹೌದು. ಹಾಗೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಕೇಳುವವರು ಕೇಳಿದ್ರೆ ಹೇಳುವವರು ಹೇಳ್ತಾರೆ. ಕೇಳುವವರು ಕೇಳಿದ್ರೆ ಹೇಳುವವರು ಹೇಳ್ತಾರೆ. ಗೆಳತಿ ಓ ಅವರ ಪ್ರತಿಕ್ರಿಯೆ ಕೇಳಿಸ್ತು ನನಗೆ. ಕೇಳಿಸಿದ ಎಂತದ ಹೇಳಿದವ? ಕೇಳುವವರು ಕೇಳಿದ್ರೆ ಹೇಳುವವರು ಹೇಳ್ತಾರಂತೆ. ಅವನಿಗೆ ಅಹಂಕಾರ. ಮತ್ತೆ ನಾನು ನಿನ್ನನ್ನು ಕಳಿಸಿದ್ದು ಗೊತ್ತಾಯ್ತು ಏನು? ಹಾ, ಅದಕ್ಕೆ ನನ್ನನ್ನೇ ಬರೆಸಿ ಹೌದು. ನಾನೇ ಕೇಳಬೇಕು ಅಂತ ಹಠ ಅವನಿಗೆ. ಹಾ, ಹೇಳಬೇಕು ಅಂತ ನನಗೂ ಉಂಟು. ಹಾ. ಕೇಳ್ತೇನೆ, ನಾನೇ ಹೇಳ್ತೇನೆ. ಮನಗೆ ಬಂದ ಕೇಳುವ ಕ್ರಮದಲ್ಲಿ ಕೇಳಬೇಕೇನು? ಈಗ ಸರಿಯಾಗಿ ನೋಡು. ಹಾಗೆ ಎಂತದ ಹೇಳಿದ ಪ್ರಯೋಗ ಮಾಡೋದು ಹೇಗೆ ಅಂತ ಹೇಳ್ತಾನೆ ಈಗ. ಸರಿ ಸರಿಯಾ? ವಂದಿಸಿದ್ದೇನೆ. ಇದು ನಾನೇ ಕಳಿಸಿದವಳನ್ನು. ಹೌದಾ? ಏನಾಯ್ತು? ಅಷ್ಟೇಯಾ? ಇದು ಆಗ್ಲಿಕ್ಕಿಲ್ಲ. ಮತ್ತೆ? ಹೀಗೆ ಮಾಡ್ಬೇಡ. ನೀವು ಮಾತಾಡ್ತಾರೆ. ಯಪ್ಪ, ಅದೆಂತದ್ದು ಹಾಗಾದದ್ದು ಏನದು? ಅಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪ ನಿಮ್ಮ ಅಹಂಕಾರವೇ. ಅದು ಒಮ್ಮೆ ಎಷ್ಟು ಸೊಕ್ಕೆ ಇವರಿಗೆ. ಹೌದು. ನಮ್ಮ ವನ ಹಾ. ಯಾರು ಹೊರಪುಡಿಂದ ಏ ಮನಕ್ಕೆ ಬಂದ ಹಾಗೆ ವ್ಯವಹಾರ ಮಾಡ್ಲಿಕ್ಕೆ ಮುಂದಾಗಿದ್ದೀರಿ ನೀವು. ಹ್ಮ್. ಏನು ಹೇಳುವವರು ಕೇಳುವವರು ಇಲ್ಲ ಅಂತ ಭಾವಿಸಿದ್ದೀರಾ? ಮರ್ಯಾದೆ, ಜತನ, ಎಚ್ಚರ, ಜೋಕೆ, ಯಾರು ಏನು ಎತ್ತ ಅಪ್ಪ ಅಮ್ಮ ಹೇಳಿ. ಈಗೆಲ್ಲ ಕೇಳಿದ್ರೆ ಅಲ್ಲ. ಇಷ್ಟು ದೂರ ಇದು ಉತ್ತರ ಕೊಡ್ಲಿಕ್ಕೆ ಆಗ್ತದೆ? ಆಗ ಅಷ್ಟು ಕಡಿಮೆ ಶ್ರುತಿಯಲ್ಲಿ ಒಮ್ಮೆ ಶ್ರುತಿ ಹಾಕಿ ಅದು ಏರಿಸಿದ ನನಗೆ ಅದು ನಿನ್ನೆ ಕೇಳುದು. ಸ್ವರ ಇರ್ಲಿಲ್ಲ, ಇವತ್ತು ಸ್ವರ ಒಂದು ಕೆಲಸ ಮಾಡುವ, ಇಷ್ಟು ದೂರದಲ್ಲಿ ಬೇಡ, ಹತ್ತಿರ ಹೋಗಿ ಮಾತಾಡಿದ್ರೆ ದೂರ ದೂರ ಅಷ್ಟು ಗೊತ್ತಾಗಲಿ. ಏನು ಒಂದು ಒಟ್ಟಾರೆ ಮೇಲೆ ಬೀಳ್ತದೆ. ದೂರ ಅಂತ ಹೇಳಿದೆ. ದೂರವ? ಹ್ಮ್. ಅದು ದೂರ ಎಂತ ಎಂತ ಸಮಸ್ಯೆ ಅಲ್ಲ ದೂರ. ಹಾಗಲ್ಲ. ಮತ್ತೆ ಹೆಣ್ಣು ಮಕ್ಕಳ ಜೊತೆಗೆ ಮಾತನಾಡುವಾಗ ವ್ಯವಹಾರ ಮಾಡುವಾಗ ಹಾ. ಒಂದು ಸ್ವಲ್ಪ ಅಂತರ ಇರ್ಲಿ ಅಂತ ಆಡಿದ್ದು. ಹಾಗೆ ದೂರ ನಿಂತು ಮಾತನಾಡಿ ಅಂತ. ಅಂತರ ಅಂತರದಲ್ಲಿ ಎಷ್ಟು ಅಂತರ? ನನ್ನ ಕರ್ಮ ಹೇಳಿ ಆಯ್ತಲ್ಲ, ಇನ್ನು ಹೇಳದೆ ಹೋಗಿ. ಅಂತರ ಒಂದು 7 ಹೆಜ್ಜೆ ಹಿಂದೆ ನಿಂತು ಮಾತಾಡಿ. ಅಷ್ಟೇ. 1 2 3 ಏನು ಹಿಂದೆ ಹೇಳಿದ್ದಲ್ವ ನೀವು? ಮತ್ತೆ ಕೆರಳಿಸಬೇಡ ನನ್ನನ್ನು. ಹೇಳು, ಇದು ಹಿಂದೆ ಅಂತ ಹೇಳಿದಲ್ವಾ? ಹಿಂದೆ ಅಂತ ಹೇಳಿದ್ರೆ ಹಾಗೆ ಹೇಳುದು. ನಾನು ಅವರ ಮುಖ ನೋಡ್ತಾ ಇದ್ದೆ. ನನ್ನ ಕಡೆ ಮುಖ ಮಾಡಿ ಆ ಕಡೆಗೆ ಹೋಗುದು ನೀನು. ಆಯ್ತಾಯ್ತು, ನಿನ್ನ ಮುಖ ನಿನ್ನ ಕಡೆ ಮುಖ ಮಾಡಿ. ಆಯ್ತು ಹಾಗಾದ್ರೆ ಈಗ ಸರಿ ಬರ್ಬೇಕು. ಹಾ, ಸರಿ, ಆಯ್ತು. 7 ಹೆಜ್ಜೆ ಮುಂದೆ ನಿಂತು ಮತ್ತೆ ಮಾತಾಡಿ. 1 2 ಅಯ್ಯೋ ಅಯ್ಯೋ ದೂರ. ಅಲ್ಲ ಆಗ ಹೇಳಿದ್ದೇನು? ಹಿಂದೆ. ನಾನು ಆಗ ಹಿಂದೆ ಹೋದದ್ದು. ಈಗ ಮುಂದೆ ನಿನ್ನ ನೋಡ್ತಾ ನೋಡು, ಇದ್ದೆ. ನಿನ್ನ ಹೆಚ್ಚುಗಳಿಕೆ ನಮ್ಮಲ್ಲಿ ಬೇಡ. ಈಗ ಏನಕ್ಕೆ? ಬುದ್ಧಿವಂತಿಕೆ ಬೇಡ. ಮಿತ್ರ ಮಿತ್ರ ವಿವಾಹ ಮಹೋತ್ಸವದ ಶುಭ ಕಾಮನೆ. ಯಾಕೆ ಏನಾಯ್ತಾ? ಸಪ್ತಪದಿ ಆಯ್ತಲ್ಲ. ಅಯ್ಯೋ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ ದೇವರೇ. ಏನಾಯ್ತು? ಏನಾಯ್ತು? ಮೂಗುದವ? ಏ, ಮೂಗು ನೋಡುವ. ಮತ್ತೆ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ನೀನಲ್ಲಿ ಬರುವಾಗ ಹೇಳಿಲ್ವಾ? ಹಾ. ದಾರಿ ನೋಡಿ ಬರ್ಬೇಕು ಅಂತ. ನಾವು ಆಗ ಹೇಳಿದ್ದಲ್ವಾ? ಏನು ಅಂತ? ಇವರು ಬರ್ಲಿಕ್ಕೆ ನೇರ ಬಂದಿದ್ದಾರೆ. ಹಾ. ಈ ಕಾಡಿನಲ್ಲಿ ಪ್ರಾಣಿಗಳಿಗೆ ಎಲ್ಲಿ ಹೊಲಸು ಮಾಡ್ಬೇಕು ಎಲ್ಲಿ ಮಾಡ್ಬಾರ್ದು ಅಂತೇಳಿ ಗೊತ್ತಾಗ್ತದ. ಹಾ. ಬಹುಶಃ ಇವರು ಬರುವಾಗ ಎಲ್ಲಿಗೋ ಪಚಕ್ ಅಂತ ಕಾಲಿಟ್ಟಿದ್ದಾರೆ. ಅದು ಈಗ ವಾಸನೆ ಬರ್ಲಿಕ್ಕೆ ಶುರುವಾಗಿದೆ. ನಿನ್ನ ಹಣೆ ಬಲ ಹಾಕಿ ನೀನು ಅದನ್ನೇ ಹೇಳಬೇಕು. ಮತ್ತೆ ನಾನು ನಿಮ್ಮನ್ನೇ ಗುರ್ತಿ ಹೇಳಿದ್ದು ನಾನು. ಯಾರನ್ನು? ನೀವು ಏರಿ ಬಂದ ಕುದುರೆ ನೋಡುವಾಗ ಗೊತ್ತಾಗ್ತದೆ. ಸಣಕರು ಈಗ ಸಾಯ್ತದೆ ಮತ್ತೆ ಸಾಯ್ತದೆ ಅಂತ ಉಂಟದು. ಹೊಟ್ಟೆಗೆಲ್ಲ ಅದಕ್ಕಿಟ್ಟು ಪೂರ್ತಿ ನೀವೇ ತಿನ್ನದಿರಲಿಲ್ಲ. ಇಲ್ಲಪ್ಪ, ಅದು ವೇಗವಾಗಿ ಓಡುವ ಕುದುರೆ, ಅದಕ್ಕೆ ಹಾಗೆ ಕಾಣುತ್ತೆ. ವಾಸನೆ ಬರುವುದು ನೀವು ಹೊತ್ತುಕೊಂಡ ಹಸಿ ಚರ್ಮ. ಓ, ಈ ಚರ್ಮವ ಏನಾದ್ರು ಒಣಗಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ. ಒಣಗಿಸ್ಲಿಕ್ಕೆ ಜನ ಇದ್ಲಿಕ್ಕೆ ಆಗುದಿಲ್ಲ. ಅದು ಹಾಗೆ ಹೀಗೆ ಎತ್ಕೊಂಡು ಬರುದು ಅದನ್ನ. ಅದು ಹೀಗೆ ಇರು. ಕಿರಾತ. ಕಿರಾತ. ಅದು ಬಹುಶಃ ಅವ್ರಿಗೇನೋ ಬೇಡದ ತಿಂದು ಬಂದಿದ್ದಾರೆ. ಅದೀಗ ಹೊಟ್ಟೆ ನೋವಾಗಲಿಕ್ಕೆ ಶುರುವಾಗಿದೆ. ಅದಕ್ಕೆ ಇವರು ಕಿರಾತ ಕಟ್ಟಿ ಹುಡುಕೊಂಡು ಬಂದರು. ಓ ದೌಡಿಂದ ಪುಳಿ ತಿಂದ. ಎಂತದ? ಗಂಡು ಮಕ್ಕಳು ಪುಳಿ ತಿನ್ನುವ ಕ್ರಮ ಇಲ್ಲ.
ಅದು ಹೆಣ್ಣು ಮಕ್ಕಳು ಕುಳಿತಿಲ್ಲ. ಏ ಶಬರ, ಅವರಿಲ್ಲ, ಅವರು ಬಡಗಿಗೆ ಹೋಗಿದ್ದಾರೆ. ಶಬರ ಬೇಡ ಬೇಡ ಇಲ್ಲ, ಬೇಡ 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 ಅಂತ ಎಲ್ಲಾದ್ರೂ ಬೇಡ. ನಾವು ಬೇಕು ಅಂತ ಯಾವ್ದು ಹಾಗಲ್ಲ. ಮತ್ತೆ ಹೇಗೆ? ಕಾಡೆ ಬೇಡ, ಹೊಲ ಕಿರಾತ ಪುಳಿಂದ ಏ ಇಲ್ಲಿ ಬಾ, ನಮ್ಮನ್ನು ಕಿರಾತರು ಅಂತ ಹೇಳಿ ಕಾಡಿನಲ್ಲಿರುವವರು ಅಂತ. ಕಾಡು ಬೇಡ ಅಂತ ಹೇಳಿ. ಕಾಡು ಕಾಡು ಬೇಡ ಅಂತಲ್ಲ, ಕಾಡಿನ ಬೇಡ. ಕಾಡು ಬೇಡ. ಹೌದು, ನಾವು ಕಾಡಿನ ಬೇಡ. ಏನು ನಿಮ್ಗೆ ಕಣ್ಣು ನೆತ್ತಿಯ ಮೇಲಿರುತ್ತದೆ? ಅಲ್ಲ, ಎಲ್ಲಿರ್ಬೇಕಲ್ಲ ಇಲ್ಲಿ. ಏನು ಓದು ಬರ ಗೊತ್ತಿಲ್ಲ ನಿಮ್ಗೆ? ಓದ್ಲಿಕ್ಕೆ ಒಂದು ಶಿಷ್ಟಾಚಾರ ಇಲ್ವಾ? ಅಲ್ಲ, ನಾವು ಓದಿ ಓದಿ ತಲೆ ಬಿಸಿ ಆಗಿ ಬಂದು ಹೌದಾ? ಅವ ಈ ದಿವಸಕ್ಕೆ ಎಷ್ಟು ಓದ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಯಾಕೆ? ಈ ಸಲ ಓದ್ಲಿಕ್ಕೆ ಕೂತ್ರೆ ಹೇಳ್ಲಿಕ್ಕೆ ಮನಸ್ಸಾಗುವುದು. ಈ ಸಲ ಇವ ಎಲ್ಲೆಲ್ಲಿ ಹೊಸ ಹೊಸ ಕಡೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ನನಗೆ ಗೊತ್ತಿಲ್ಲ. ಅಲ್ಲ, ಈ ಸಲ ಓದದಿದ್ರೆ ಕಷ್ಟ ಆಗ್ತದೆ. ಇವ ದಿನಕ್ಕೊಂದು ಹೊಸ ಹೊಸ ಪ್ರಸಂಗ ಆಗ್ತದೆ. ಅದು ಹಾಗೆ ಇವತ್ತು ಇನ್ನು ಒಟ್ಟಿಗೆ ಬರುವ ಅದು ಹೊಸ ಸತ್ತು ಬೇಕಲ್ವಾ? ಬದುಕು ನಿತ್ಯ ನೂತನ, ಹಿಂದಿದ್ದ ಹಾಗೆ ನಾಳೆ ಇರುವುದಿಲ್ಲ, ಅದು ಹಾಗೆ ಇರಬೇಕು. ಅದು ನಾನು ಕೇಳುದು ಅದನ್ನಲ್ಲ. ಅಷ್ಟು ದೊಡ್ಡದಾಗಿ ಬರೆದು ಹಾಕಿದ್ದೇವೆ ನಾವು. ಅಪ್ಪಣೆಯ ವಿನಃ ಪ್ರವೇಶವಿಲ್ಲ. ಏನು ಕಾಣಿಸಿದಿಲ್ವಾ ಕೇಳುದು ನಾನು. ನೀನಲ್ಲಿ ಓದ್ಲಿಕ್ಕೆ ಹೇಳಿದ್ದಲ್ವಾ? ನಾನು ಓದಿದ್ದೇನಲ್ಲ, ಒಳ್ಳೆದಾಯ್ತು. ನಾವು ಗೊತ್ತಿದ್ದೆ ಬಂದದ್ದು. ಏನು ಓದಿದಿ? ನಾವು ಅಪ್ಪನನ್ನು ಕರ್ಕೊಂಡು ಬರ್ಲಿಲ್ಲ. ಅಪ್ಪನ ವಿನಃ ಪ್ರವೇಶ ಇಲ್ಲ. ಅಕ್ಷರ ತೋರಿಸಿ ಅಪ್ಪಣೆಯ ವಿನಃ ಪ್ರವೇಶ ಇಲ್ಲ ಅಂತ ಒಪ್ಪಿಗೆ ಬೇಕು. ಅಪ್ಪಣೆ ಅವಸರದಲ್ಲಿ ಓದಿದ್ದಲ್ಲ, ಹಾಗೆ ಸ್ವಲ್ಪ ತಪ್ಪಿದ್ದೆ. ನಿನ್ನಲ್ಲಿ ನಾನು ಅಪ್ಪನೇ ಬೇಕು ಅಂತ ಬರ್ತದಲ್ಲ. ನಾನು ನಿನ್ನಲ್ಲಿ ಮೊದಲೇ ಹೇಳಿದ್ದೇನೆ, ಅವಸರದಲ್ಲಿ ಯಾವುದನ್ನು ಮಾಡಬೇಡ, ಹೌದೌದು. ಸ್ವಲ್ಪ ಯೋಚನೆ ಮಾಡಿ ಮಾಡು ಅಂತ. ಹೌದೌದು. ಇದು ಯೋಚನೆ ಮಾಡ್ಬೇಕು. ಒಂದಾಗಿದೆ. ಒಂದಾಗಿದೆ. ಇದು ನಮ್ಮವನ ಏನು? ಇದೆಲ್ಲ ಅವರದಂತೆ. ಇವ ನಿಮ್ಮವನ. ಎಂತದ? ಇವ ನಿಮ್ಮವನ. ಇದು ನಮ್ಮವನ. ವನ ಇದು ವನ ವನ ವನ. ಈ ವನ ಎಲ್ಲ ಇದೆಲ್ಲ ಎಲ್ಲ ನಿಮ್ದ. ಹೌದು. ಮತ್ತೆ ಎಲ್ಲ ನಮ್ಮವನ ಅಂತ ಹೇಳಿದ್ರೆ ಮತ್ತೆ ಒಳಗಿರುವುದು ಬೇರೆ ಹುಡುಕ್ಲಿಕ್ಕೆ ಉಂಟ? ನಮ್ಮದ್ದೇ ಇದು. ಎಲ್ಲ ಇವು ಒಳಗಿರುವುದೆಲ್ಲ ನಿಮ್ಮದೇ. ಹೌದೌದೌದು. ಅಲ್ಲಿ ಕಾಣ್ತಿರೋ ಕೊಳ, ನಮ್ಮದ್ದೇ. ಅಲ್ಲಿ ಬಿಟ್ಟಿರುವಂತ ಹೂ, ನಮ್ಮದ್ದೇ. ಇಲ್ಲಿರುವಂತ ಬಳ್ಳಿ, ನಮ್ಮದ್ದೇ. ಆ ಕೊಳದಲ್ಲಿರುವಂತ ಬಾತುಕೋಳಿ, ಕೊಳದಲ್ಲಿರುವಂತ ಬಾತುಕೋಳಿ ನಮ್ಮದ್ದೇ. ಇವನು ಅವನನ್ನ ಬಿಟ್ಟು ಇಲ್ವಾ? ಅವನನ್ನ ಬಿಟ್ಟು ಅವನನ್ನ ಬಿಟ್ಟು ನನ್ನ ಉಳಿದು ನೀವಿಬ್ಬರು ಗುಂಪಿಗೆ ಸೇರಿದ ಪದ. ಮತ್ತೆ ಉಳಿದದ್ದು ಪೂರ್ತಿ ನಮ್ಮದೇ. ಹಾಗಾದ್ರೆ ಇದೆಲ್ಲ ನಿಮ್ಮದ್ದೇ ವನ ಅಂತಾಯಿ. ಹೌದು. ಆದ್ದರಿಂದಲೇ ಇಷ್ಟು ಸ್ವೇಚ್ಛೆಯಿಂದ, ಯಾವ ಭೀತಿಯೂ ಇಲ್ಲದ ನಿರ್ಭೀತಿಯಿಂದ ನಾವು ವಿಹರಿಸುತ್ತಾ ಜಲಕೇಳಿಯನ್ನು ಮುಗಿಸಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ ವೇಳೆ ಆಗಂತುಕರು, ಅಪರಿಚಿತರು, ಆಗಂತುಕರಲ್ಲಪ್ಪ, ಅಪರಿಚಿತರು ಹೌದು, ಮೊದಲು ನೋಡಿ ಗೊತ್ತಿಲ್ಲ, ಉದ್ದೇಶ ಏನು ಬೇಕಾದ್ರೂ ಇರ್ಲಿ, ಬಂದದಾಯ್ತಲ್ಲ. ಹೌದು. ಇನ್ನು ಜೋಕೆ ಬಂದಾಯ್ತಾ? ಎಂತದ? ಬಂದಾಯ್ತಾ? ಬಂದದ್ದು ಆಯ್ತಲ್ಲ, ಬಂದು ಸೇರಿದ್ದು ಆಯ್ತಲ್ಲ, ಅದಕ್ಕೆ ತಲೆ ಬಿಸಿ. ಈಗ ಬಂದಾಯ್ತು ಇದು ತಲೆ ಬಿಸಿ. ಇನ್ನು ಹಾಗೆ ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಅಲ್ಲ, ನಾವೀಗ ಒಂದು ಕಡೆಗೆ ಹೋಗ್ತಿದ್ರೆ ಒಂದು ಯೋಚನೆ ಮಾಡಿ ಹೋಗುದು. ನಮ್ಮ ಕಾರ್ಯ ಮುಗಿಯದೆ ಹಿಂದೆ ಹೋಗುವವರಲ್ಲ, ಬಂದ ಕಾರ್ಯ ಪೂರ್ಣವಾಗದೆ ಹಿಂದೆ ಬರಲ್ಲ. ಅದೇ ಹೌದು ಅಂತ ಆದ್ರೆ ಯಾರು ನೀವು, ಎಲ್ಲಿಯವರು, ನಿಮ್ಮ ಹೆಸರು, ಅಪ್ಪ ಅಮ್ಮ ಬೇಗ ಹೇಳಿ ಹೋಯ್. ಅಮ್ಮನಿಂದ ಹೇಳ್ತೇನೆ. ದೇವಕಿ ನಮೇ ಜನಕ ಶೌರ್ಯ ದೇವಕಿ ಜನಕ ಶೌರ್ಯ ದೇವಕಿ ಯನಮೇ ಜನಕ ಅಯ್ಯ ಜನಕ ವಾಸುದೇವ ಎಂದು ಕರೆವ ವಾಸುದೇವ ಎಂದು ಕರೆವ ದೇವಕಿ
ನಿಮ್ಮ ಮನೆಗೆ ಬಂದೆ ನಾನು ನಿಮ್ಮ ಮನೆಗೆ ಬಂದೆ ನಿಮ್ಮ ಮನೆಗೆ ಬಂದೆ ಓ ಬಾಬಾಜಿ ಬಾಬಾಜಿ ಇದು ಯಾರು ನೀನು ನೀನು ಎಲ್ಲಿಗೆ ಹೋಗುದಾ? ಅವನು ಈಚೆ ಬಂದಿಲ್ಲ ಇಲ್ಲಿ. ಏನು ಪೆಟ್ಟು ತಿನ್ನುವುದಕ್ಕೆ ಒಳ್ಳೆ ಮನಸ್ಸುಂಟ ಹೇಗೆ? ನಾನು ನಿನಗೆ ಅಲ್ಲಿ ಹೇಳಿದ್ದೇನೆ, ಹೇಗೆ? ಕಳೆದ ಜನ್ಮದಲ್ಲಿ ಎಲ್ಲ ನಿನಗೆ ಈ ಜನ್ಮದಲ್ಲಿ ಆದ್ರೂ ಸ್ವಲ್ಪ ಕೊಡುವಂತೆ. ಅಲ್ಲ, ಕೊಡ್ಲಿಕ್ಕೆ ಕೊಡ್ಬಹುದು. ನೀನೀಗ ಮಧ್ಯ ಮಧ್ಯಕ್ಕೆ ಹೋದ್ರೆ ಬೆಟ್ಟದಿರ್ಬೇಕಷ್ಟೇ. ನಂಬಲಿಕ್ಕೆ ಆಗುದಿಲ್ಲ. ಒಂದು ಸಂಸ್ಕಾರ ಬೇಕು. ಹೆಣ್ಮಕ್ಳು ಹೊಡೆದ್ರೆ ಎರಡೆರಡು ಬಿಟ್ಟು ಬೀಳ್ತದೆ. ಹೌದು, ಕೈಯದ್ದು ಮತ್ತು ಒಳ್ಳೆಯದು. ಎರಡನ್ನು ತಿನ್ಲಿಕ್ಕೆ ಸಿದ್ಧರಾಗಿರುವೆಯ. ಇಲ್ಲ. ಸ್ವಲ್ಪ ಸಂಸ್ಕಾರ ಇದ್ದು ಮಾತಾಡು. ಹೌದು, ಸಂಸಾರ ಮಾಡ್ಲಿಕ್ಕೆ ಮಾತಾಡ. ಎಂತದ ಸಂಸ್ಕಾರ? ಅವರವರಿಗೆ ಸರಿ ಇಲ್ವೇ? ಅವರಿಗೆ ಮೊದಲು ನಾವು ಹೀಗೆಲ್ಲ ಮಾತಾಡಿದ ಹಾಗೆಲ್ಲ ಹೇಳ್ತಾರೆ ಅವರು. ಯಾರಿಗೂ ಸರಿ ಇಲ್ಲ. ಏನಿಲ್ಲ ನಾವು ನಮ್ಮಷ್ಟಕ್ಕೆ ನಾವು ಇವತ್ತು ಈಗ ಅದು ನಾಳೆ ನೋಡಿ ಒಂದು ಇದರಿಂದ ಹೆಗಲಿನ ಮೇಲೆ ಹೆಗಲಿಗೆ ಕೈ ಹಾಕುವು ದೇವರೇ ಸಲುಗೆ ನೋಡವರು ಏನು ಅದು 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 ಒಳ್ಳೆಯದಾಗಿದೆ. ಅದು ಒಳ್ಳೆ. ಅದು ಒಳ್ಳೆಯದಾಗಿದೆ. ಬರೆಸ್ಬೇಡ. ಇದು ನಿಮಗೆ ಪರಿಚಯ ಬೇಕಾ? ಅದನ್ನೇ ಕೇಳಿದೆ ನಾನು. ಪರಿಚಯ? ಹೌದು. ಇದು ನಾವು ಅಮ್ಮನಿಂದ ಪ್ರಾರಂಭ ಮಾಡುದು. ಅಮ್ಮನಿಂದ ಪ್ರಾರಂಭಿಸುವುದು. ಯಾಕೆ ಅಮ್ಮನಿಂದ ಪ್ರಾರಂಭ ಮಾಡುದು? ಅದೊಂದು ಕ್ರಮ ಉಂಟು ನಿಮ್ಮಲ್ಲಿ? ಹೌದೌದು. ತಾಯಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವವರು ನಾವು. ಮಾತು ಪ್ರಧಾನ. ಮಾತು ಪ್ರಧಾನ. ಒಳ್ಳೆಯದದು. ಹಾಗಾಗಿ ನಮ್ಮ ದೇವಕಿ ದೇವಕಿ ದೇವಿ ದೇವಕಿ ಇದೆ ನನ್ನ ಅಮ್ಮ. ತಂದೆ ವಸುದೇವ ಪ್ರಭುಗಳು. ವಸುದೇವ ಸುತ. ವಸುದೇವ ದೇವಕಿ ನಿನ್ನಮ್ಮ. ಹೌದು. ವಸುದೇವ ದೇವಕಿಯ ಮಗನಾದ ಕಾರಣ ನನ್ನನ್ನು ವಾಸುದೇವ ಅಂತ ಕರೀತಾರೆ. ವಾಸುದೇವ. ಹೌದು. ಹೆಸರು ಒಳ್ಳೆದುಂಟು. ಅವನು ನಾನು ವಾಸುದೇವ, ಇವ ನನ್ನನ್ನು ಯೇಸುದೇವ ಅಂತ ಕರೀತಾರೆ. ನೀನು ಹಾಗಲ್ಲ ಕರೀತಿ. ಇಲ್ಲಿ ಬಾ. ಇವ ಹೇಳಿದ್ದು ಅದು ಹೊಸತು ನನಗೆ. ಅಲ್ಲ, ಹೇಳಿದ್ದು ಸರಿ ಉಂಟು. ಆದ್ರೆ ಸ್ವಲ್ಪ ಹತ್ತಿರ ಮಾಡಿ ಹೇಳಿದೆ. ಇವನ ಹೆಸರು ಸುದೇವ. ಅವ ದೂರದಲ್ಲಿ ನಿಂತಾಗ ನಾನು ಸುದೇವ ಸುದೇವ ಅಂತ ಕರೀ. ಅದು ಹಾಗೆ. ಹಾಗೆ ಒಟ್ಟು ಅವಸರ ಮಾಡಿ ತುಂಬಾ ಉದ್ದ ಮಾಡಿದೆ. ಬೇಗ ಮುಗಿಸಿ. ಯೇಸುದೇವ ಮುಗಿತಾರೆ. ಸುಲಭದಲ್ಲಿ ಅಲ್ಲ, ಅದಕ್ಕೆ ಅರ್ಥ ಬೇರೆ ಬರ್ತದೆ. ಅಂದ್ರೆ ನಮ್ಮಲ್ಲಿ ಅಂತ ಒಂದು ಹೆಸರನ್ನ ಕೇಳಿ ಗೊತ್ತಿಲ್ಲ ನೋಡ, ಹಾಗೆ ಕೇಳಿದ್ದು ನಾನು. ಸರಿ, ಮತ್ತೆ ನನಗೆ ಒಬ್ಬ ಅಪ್ಪ ಅಮ್ಮ ಅಲ್ಲ, ಇಬ್ಬರು. ಅಯ್ಯೋ ಪುಣ್ಯಾತ್ಮರ, ಎಂತದ ನಮ್ಮಲ್ಲಿ ಹೇಳಿದಾಗ ಕಮ್ಮಯ್ಯ, ನಾವು ಇಲ್ಲೇ ಮುಗಿಸಬೇಕಾದ್ರೆ. ಅಲ್ಲ, ನನ್ನದು ಮುಗಿಲಿಲ್ಲ. ಅಲ್ಲ, ಇಲ್ಲಿ ಬನ್ನಿ. ಯಾರಾದ್ರೂ ಹಾಗೆ ಹೇಳ್ತಾರ ಪುಣ್ಯಾತ್ಮ? ಹೇಗದು? ನನಗೆ ಒಬ್ಬ ಅಪ್ಪ ಅಮ್ಮ, ಒಂದು ಅಪ್ಪ ಅಮ್ಮ, ಎಂತದ ಏನು ಮಾತಾಡುದು ನೀವು? ಜನ್ಮಕ್ಕೆ ಕಾರಣೀಭೂತರಾದವರು ವಸುದೇವ ದೇವಕಿಯರು, ಮತ್ತೆ ಸಾಕಿ ಸಲಹಿದವರು ನಂದಗೋಪ ಯಶೋದೆಯರು. ಓಹೋ, ಹಾಗೆ. ಹೌದೌದು. ಹೆತ್ತವರು ಒಂದೆಡೆ, ಸಾಕಿದವರು ಮತ್ತು ಸಾಕಿ ಸಲಹಿದವರು ಮತ್ತೊಂದೆಡೆ. ಹೌದು. ಇದು ಒಳ್ಳೇದುಂಟು. ಹಾಗೆ ನಮ್ಮ ಚಿಕ್ಕ ಮೇಲೆ ತ್ಯಾಜಿಸುವುದು. ಹಾಗೆ ನಂದಗೋಪ ಯಶೋದೆಯರ ಕಂದನಾದ ನನ್ನನ್ನು ಕೊಂಡಾಡುವುದು ಹೇಗೆ ಬಲ್ಲೆಯ? ಹೇಗೆ? ನಾನು ಮುಕುಂದ, ಅವ ಮುಕ್ಕುಚಿಂದ. ಅದು ಸರಿ. ಅವರಿಗೆ ಸಮಾಧಾನ ಇಲ್ಲ. ಅಲ್ಲ, ಈಗ ಹೇಳಿದ್ಯಾರು ನೋಡು, ಅತ್ತೆ ಅವಳು. ಬಾಕಿಯವರು ಹೇಳಿದ್ದು ಬೇಜಾರಾಗ್ತದೆ. ಬೇಡ ಬೇಡ ಬೇಡ. ಏನು ಹೇಳ ಈಗ ಅದೆಂತದ ಅವಳು ಹೇಳಿದ್ರೆ ಇನ್ನವರಿಗೆ ಹೇಳುವುದಕ್ಕೆ ಸಾಧ್ಯವೇ? ನೀನ್ ಹೇಳು, ನೀನ್ ಹೇಳು. ಅದು ನೀವು ಒಳ್ಳೊಳ್ಳೆ ಹೇಳಿ ನೋಡು. ಅವರಿಗೆ ಅವಕಾಶ ಆಗಬಾರ್ದು. ಅವರಿಗೆ ಅವಕಾಶ ಸಿಗದಂತ ಹೇಳ್ತಾರೆ. ನಾನು
ನಾನು ವೇಣುಗೋಪಾಲ್. ಅವಾಗ ಗೊತ್ತಾಯ್ತು. ಗೋಣಿಗೋಪಾಲ್. ನಮ್ಮಲ್ಲಿ ನೀನು ಹೇಳಿದ್ದಿರ್ತದೆ, ಒಳ್ಳೆ ಹೆಸರು ಹೇಳ್ತೇನೆ. ಹೌದು, ಅವರಿಗೆ ಅದಕ್ಕೆಲ್ಲ ಗೊತ್ತು ನನಗೆ. ನೀನು ಎಷ್ಟು ಮೇಲೆ ಅಷ್ಟು ಕೆಳಗೆ ನನ್ನಂತ ಆಗ್ತದೆ. ನಾನು ರಂಗ ಅವ ಭಂಗ. ಈಗ ಮೂವರು ಒಟ್ಟಿಗೆ ಹೇಳಿದ್ರು. ಅವರನ್ನು ನೋಡಲಿ ಗೊತ್ತಾಗಿದೆ ಅವರಿಗೆ. ಇಲ್ಲಿ ನೋಡು, ಬರುವಾಗ್ಲೇ ಹೇಳಿದ್ದೆ ನನಗೆ ಒಬ್ಬಳು, ಉಳಿದವರಲ್ಲಿ ನನಗೆ. ಅವರು ಮೂವರಿಂದ ಹಿಂದೆ ಬರ್ತಾರೆ. ಮತ್ತೆ ನಮ್ಮಲ್ಲಿ ಇನ್ನೊಂದು ಉಂಟು. ಎಂತ ಮಂಗ ಕುಣಿಸ್ಲಿಕ್ಕೆ. ಗೊಂಗ ತೋರಿಸುವ ಚಿಕ್ಕ ಮಕ್ಕಳು ನೋಡಿದ್ರೆ ಮಂಗ ಮಾತಲ್ಲ ಗೊಂಗ. ಈ ಮಕ್ಕಳು ಊಟ ಮಾಡೋದಿದ್ರೆ ಗೊಂಗ ಬರ್ತಾನೆ ಹೆದರಿಸು. ಹೆದರಿಸು. ಏ? ಸರಿ ಹೋಗ್ತದೆ ಅವನಿಗೆ ಅಲ್ವೇನೆ? ನಾನು ಹೇಳಿದ್ರಲ್ಲ, ಅವರು ಹೇಳಿದ್ರು. ಹೀಗೆ ಒಂದು ಹೆಸರಲ್ಲ, ಇನ್ನೂ ಅನೇಕ ಹೆಸರುಗಳಿವೆ. ಋಷಿಕೇಶ, ದಾಮೋದರ, ಅಚ್ಯುತ, ಅನಂತ, ಕೇಶವ, ಮಾಧವ, ದಾಮೋದರ, ಗೋವಿಂದ. ನಾರಾಯಣ, ಕೇಶವ, ಹರಿ. ಭಾರಿ ಹೆಸರಾಯ್ತು. ಹೌದೌದು. ಇಲ್ಲಿ ಬಾ. ನಿಮಗೆ ಸಂಗತಿ ಗೊತ್ತುಂಟು? ನನ್ನ ಹೆಸರು ಸಾವಿರದ ಒಂದು. ಅದೇ ಸಾವಿರದ ಒಂದಿರ್ಲಿ, ಸಾವಿರದೇ ಒಂದಿರ್ಲಿ, ಒಂದು ಇದ್ದದ್ದು ಸರಿ ಇದ್ರೆ ಆಯ್ತು. ಹೌದು, ಗೋವಿಂದ. ಆದ್ರೆ ನಿನ್ನ ನಂಬಿದ ಮತ್ತೆ ಗೋವಿಂದವೇ. ಗೋವಿಂದ ಅಂತ ಹೇಳಿದ್ರೆ ಮುಕ್ತಿ ಕೊಡುವವ ಅಂತ. ನೀನ್ ಹೇಳಿಕೊಡುದಲ್ವಾ? ನೋಡು, ಈ ಕೈ ತುಂಬಾ ಸಾಲ ಮಾಡಿದವರು ಮನೆಗೊಂದು ಪರಿಚಯ ಹೇಳುದು, ಊರಿಗೊಂದು ಪರಿಚಯ ಹೇಳುದು, ನಾನು ಅಂತವರ ಮಗ, ನಾನು ಇಂಥವರ ಮಗ. ಯಾಕೆ? ಹಳೇದು ಕೊಡ್ಲಿಕ್ಕೆ ಹಾಗೆ ಇರ್ತದೆ, ಹೊಸದು ಕೊಡುವವರಿದ್ರೆ ಕೊಡ್ಲಿ ಅಂತ. ಹಾಗೆ ಹೋದಲ್ಲೆಲ್ಲ ಹೊಸ ಹೊಸ ಪರಿಚಯ ಹೇಳಿಕೊಂಡು ಬರುದು. ಇದು ಅದೇ ಅಲ್ಲ, ಹೋದಲ್ಲಿ ಸಾಲ ನಾನು ಮಾಡುವುದಿಲ್ಲ, ನನ್ನಲ್ಲಿ ಹಲವರು ಸಾಲ ಮಾಡ್ತಾರೆ. ನಿಮ್ಗೆ ನಾವು ಕೊಡುದಿಲ್ಲ ಅಷ್ಟು. ಅಲ್ಲ, ನನ್ನಲ್ಲಿ ಹಲವರು ಸಾಲ ಮಾಡ್ತಾರೆ. ಹೌದು ಸಾಲ ಇಲ್ಲ. ಏನು ದೇವರಲ್ಲಿ ಯಾರಾದ್ರೂ ಬೇಸರ ಮಾಡಬೇಡ. ಎಂತದ? ಅಲ್ಲ, ದೇವರಲ್ಲಿ ಯಾರು ಋಣ ಇಲ್ಲದಿರ್ತಾರ ಅಂತ. ದೇವರ ನಾನು ದೇವರಂತ ಹೇಳಿದ್ದಲ್ಲ. ದೇವರಿಗೆಲ್ಲರೂ ಇರ್ತಾರೆ ಬಿಡು. ಹಾಗೆ ದೇವರಿಗೆ ಗೋವಿಂದ ಅಂತ ಕರೀತಾರೆ. ಹೌದು. ಇರ್ಲಿ, ಏನೋ ಒಂದು ಒಳ್ಳೆ ಹೆಸರಿಟ್ಟಿದ್ದಾರೆ. ಸರಿ. ಮನೆಯಲ್ಲೇ ಇದ್ದೆ. ಮನೆಯಲ್ಲಿರುವಾಗ ನನಗೆ ಪಕ್ಕದ ವಯಸ್ಸು ಬಂದದ್ದಲ್ಲ. ಒಂದು ಅಸಂಬದ್ಧ ಮಾತಾಡ್ತಾನೆ. ನಿನಗೆ ಇಲ್ಲಿ ಬಾ. ನಿನಗೆ ಯಾರು ಮಾತಾಡ್ಲಿಕ್ಕೆ ಕಲಿಸಿದ್ರು? ಹಿರಿಯವರು ಹೇಳಿ ಬಂದದ್ದು. ಅವ್ರು ಹೀಗೆ ಹೇಳಿದ್ದಾರೆ. ಹೇಗೆ? ಮತ್ತೆ ಎಂತ 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 ಹೇಳಿದ್ರು ನೀನು? ವಯಸ್ಸು ಬಂದದ್ದು ಅಂತ. ವಯಸ್ಸು ಆಗುವುದು ಬರುವುದಲ್ಲ. ಅಲ್ಲೇ ಹೋಯ್ತು, ಯೌವನ ಬಂತು. ಹಾಗೆ ಬಂದ ಹಾಗೆ ಬಂದದ್ದು. ಯೌವನ ಬಂದ. ಅದು ಗೊತ್ತಾದದ್ದು ಹೇಗೆ? ಮೀಸೆ ಮೂಡಿದರೆ ಗಂಡೆಂಬರು, ಎದೆ ಮೂಡಿದರೆ ಹೆಣ್ಣೆಂಬರು. ಓ, ಹಾಗೆಲ್ಲ ಉಂಟಲ್ಲ. ಮತ್ತೆ ಮೀಸೆ ಮೂಡಿದ್ರೆ ಗಂಡೆಂಬರು ನೋಡಂತ ಇಲ್ಲಿ ಮೀಸೆ ಮೂಡುವುದಕ್ಕೆ ಪ್ರಾರಂಭವಾಗಿದೆ. ಈ ಹುಡುಗರೆಲ್ಲ ವಯಸ್ಸಿಗೆ ಬರುವಾಗ ಏನಾಗಬೇಕಾ? ಏನಾಗಬೇಕು? ಒಂದು ಮದುವೆ ಆಗಬೇಕು. ಮೊದಲು ಒಂದಾಗಬೇಕು. ಜೀವನದಲ್ಲಿ ಒಂದೇ ಮದುವೆ ಆಗಬೇಕು, ಒಂದೇ ಆಗಬೇಕು. ಸರಿ ನೋಡಿಕೊಳ್ಬೇಕು ಹಿಡಿದವ. ಅದಕ್ಕೆ ಕನ್ಯಾವಣಿಯನ್ನು ಹರಸುತ್ತಾ ಬಂದವ. ಹುಡುಗಿಯನ್ನು ಹುಡುಕಿಕೊಂಡು ಬಂದು ನಿನ್ನನ್ನು ನೋಡಿ. ಅಲ್ಲ, ಹುಡುಗಿಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆ. ಬಂದು ನಿನ್ನನ್ನು ನೋಡಿದೆ. ಓ ಬಾವಕಿ, ಓ ಬಾವಕಿ ಎಂತದ ನಿನ್ಗೆ ಬಾಯಿಗೆ ಬಂದಾಗ ಹೆಸರು ಹೇಳಿದ ನೀನು? ಅಲ್ಲಲ್ಲ, ಮತ್ತೆ ಅಲ್ಲ, ನಿನ್ನ ರೂಪ ಸಹಜವಾಗಿ ಹೆಣ್ಣು ಮಕ್ಕಳು ಭಾವನೆಗೆ ಒಳಪಟ್ಟವರು, ಹೌದು, ಭಾವನಾತ್ಮಕ ಜೀವಿಗಳು. ಹಾಗೆ ಬಾವಕಿಯರು. ಬಾವಕಿ ನಿನ್ನನ್ನು ನೋಡುವಾಗ ನಿನ್ನ ಪರಿಚಯ ಮಾಡಿಕೊಳ್ಬೇಕು ಅಂತ ಆಗ್ತದೆ. ನಾನು ಕೇಳಿ ಆಯ್ತು. ಈಗ ನೀನು ಹೇಳು. ಒಂದು ನಾಡಿನ ದೊರೆಯ ಮಗಳಂತೆ ನೀ ಕಾಣು. ಅದು ಸರಿ. ನಿನ್ನ ರೂಪ, ನಿನ್ನ ಯೌವನ ಇದೆಲ್ಲ ಕಾಣುವಾಗ ಒಮ್ಮೆ ಪರಿಚಯ ಮಾಡಿಕೊಂಡ್ರೆ ಹೇಗೆ? ನೀ ಯಾರು? ತಪ್ಪಲ್ಲ. ನೀನು ಅಮ್ಮನಿಂದ ಶುರು ಮಾಡಿ. ಹೌದು. ಅಮ್ಮನಿಂದ ಶುರು ಮಾಡುದು, ಅಪ್ಪನಿಂದ ಶುರು ಮಾಡುದು ಅಂತಿರ್ಲಿ. ನೇರ ಹೇಳಲಿಕ್ಕಿಲ್ಲ. ನಾನು ಮತ್ತೆ ಅಭಿನಯ ಮಾಡಿ ತೋರಿಸ್ತೇನೆ. ಓ, ಕೂಡಿದ್ರೆ ಏನು ಅಂತ ಹೇಳಿದೆ. ಏ ಮಿತ್ರ, ಇವರು ಅಭಿನಯ ಮಾಡುವುದಂತೆ. ಎಷ್ಟು ಅಭಿನಯ ನೋಡಿದ್ದೇವೆ ನಾವು, ತುಂಬಾ ಅಭಿನಯ ನೋಡಿದ್ದೇವೆ. ನಮ್ಗೆ ಕೂಡಿದ್ರೆ ಹೇಳ್ಬೇಕು. ಕೂಡಿದ್ರೆ ಒಂದು ಪರೀಕ್ಷೆ ನಿಮಗೆ. ನಮಗೆ ಹೌದೌದು, ಒಂದು ಪರೀಕ್ಷೆ ಮಾಡಿ. ಇವನಿರುವಾಗ ಯಾವ ಹೆದರಿಕೆ ಇಲ್ಲ. ಇಷ್ಟು ಬೇಗ ಪರೀಕ್ಷೆ ಬರ್ತದೆ ಅಂತ ನಾವು ಭಾವಿಸ್ತೀವಿ. ನೋಡುವ. ಹಾಗಾದ್ರೆ ಕೇಳಿ.
ನಾಚಿಕೆ ಆಗಲಿ. ತಂದೆ, ಹ, ತಾಯಿ, ಹೌದು. ಊರು, ಹ್ಮ್. ಹೆಸರು, ಹ, ಇದೆಲ್ಲವನ್ನು ಒಟ್ಟು ತಿಳಿದರೆ ಹ, ಅಲ್ಲಿಗೊಂದು ಸೂಕ್ಷ್ಮವಾಗಿ ಸ್ಥೂಲವಾಗಿ ಪರಿಚಯವನ್ನು ಕೇಳ್ತಿರಿದ ಹಾಗೆ. ಹೌದು. ಪರಿಚಯಕ್ಕೆ ಆಧಾರ ಅದೇ ಅಲ್ವಾ? ಹ, ಎಲ್ಲಿ ಮನೆ ಎಷ್ಟುಂಟು ಅನ್ನೋದು ಪ್ರಧಾನ ಅಲ್ಲ. ಹ್ಮ್. ಎಂತವರ ಮಗಳು, ಹ. ತಂದೆ ತಾಯಿ ಯಾರು, ಹ್ಮ್. ಅವಳ ಹೆಸರೇನು, ಹ್ಮ್. ಅವನ ಹೆಸರೇನು, ಹ. ಇಷ್ಟು ಗೊತ್ತಾಗೋದು ಪರಿಚಯ. ಮತ್ತೆ ದಾರಿ ಮೇಲೆ ಎಲ್ಲಿ ಸಿಕ್ಕಿದ್ರು ಮಾತಾಡಬಹುದು. ಹೌದು. ಓ ಹೇಗಿದ್ದೀರಿ, ಹ್ಮ್. ಕುಶಲೋಪರಿ, ಕೇಳಲಿಕ್ಕೆ ಆಗ್ತದೆ. ಆಧಾರ ಉಂಟಲ್ಲ. ಆ, ಆಧಾರ ಇದ್ದೇ ಹೇಳಿಕ್ಕೆ ಹೊರಟದ್ದು ನನಗೆ. ಅವಳಾಗಲ್ಲ ಇಲ್ಲದೆ ಮಾತಾಡುವವಳಲ್ಲ. ಆಧಾರ ಒಂದಿಲ್ಲದೆ ಹೋದ್ರೆ ನಾವೆಲ್ಲ ಇಷ್ಟು ಬಂದಿಷ್ಟು ಗಟ್ಟಿಗೆ ತಿರುವಲ್ಲಿಕ್ಕೆ ಉಂಟ. ಹೌದಪ್ಪ, ಆಧಾರಸ್ಥರು ಯಾರಪ್ಪ ಅದು? ತಂದೆ ತಾಯಿ ಮತ್ತೆ ಯಾರು? ಅದೇ ತಂದೆ ತಾಯಿಗಳು ಯಾರು? ಹೆಣ್ಣು ಮಕ್ಕಳಿಗೆ ಇವರಲ್ಲಿ ತಂದೆ ತಾಯಿಯೇ ಆಧಾರ. ಮದುವೆ ಆದ್ಮೇಲೆ ಗಂಡನೇ ಆಧಾರ, ಆಮೇಲೆ ಮುಪ್ಪು ಬಂತು ಮಕ್ಕಳೇ ಆಧಾರ. ಹೀಗೆ ಬಗೆ ಬಗೆಯಾಗಿ ಪ್ರಾಜ್ಞರು ಆಡಿದ್ರು. ಅದಕ್ಕೆ ಹೇಳುದು ನಾಸ್ತಿ ಸ್ವಾತಂತ್ರ್ಯ ಮಹರ್ಷಿ ಅಥವಾ ಅರ್ಹತಿ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಅರ್ಥ ಸೆರೆಮನೆ ಒಳಗೆ ಕಟ್ಟಿ ಹಾಕೊಂಡು ಕೈಗೆ ಬಳೆ ತುಳಿಸಿ ಹಾಗೆ ಇರಿಸ್ತೇವಂತ ಅರ್ಥ ಅಲ್ಲ. ಹೀಗೆ ಬಗೆ ಬಗೆಯಲ್ಲಿ ಅವರನ್ನು ಸಾಕಿ ನೋಡುವುದಕ್ಕೆ, ಅವರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕೆ, ಗಮನಿಸುವುದಕ್ಕೆ ಆಯಾಯ ಮತಿಗಳು ಬೇಕು ಅಂತ ಬೇಕಾಗ್ತದೆ. ನನ್ನ ತಂದೆ ಓ ದೇವ್ರೆ, ಇಷ್ಟು ಬೇಗ ಈಗ ಕೆಲಸದ ಮಾಡ್ತಿರ್ಲಿಲ್ಲಲ್ಲ. ಅಯ್ಯೋ ದೇವ್ರೆ, ಅವರನ್ನು ಯಾಕೆ ಇಷ್ಟು ಬೇಗ ನೀವು ಕರ್ಕೊಂಡು ಹೋದ್ರಿ? ಅದು ಕೂಡ ಇಷ್ಟು ಚಂದದ ಮಗಳಿರುವಾಗ ನಿಮಗೆ ಯಾಕೆ ಇಷ್ಟು ಅವಸರ ಆಯ್ತು ಮೇಲೆ ಹೋಗಿ? ಏನಾಯ್ತಾ? ಅವರ ತಂದೆ ಮೇಲೆ ಹೋಗಿದ್ದಾರಂತಪ್ಪ. ಹೇಗೆ ಕೊಟ್ಟೇನು ದವಡೆಗೊಂದು ಬಿದ್ರೆ ಉಂಟಲ್ಲ, ಇಂತ ಹಲ್ಲು ಬಿಟ್ಟಿದ್ರೆ ಹೋಗ್ಬೇಕು. ಆಗ್ಲೇ ಹೇಳಿಲ್ವಾ? ಮಾತಾಡೋ ಯೋಚನೆ ಮಾಡಿ ಮಾತಾಡೋದು ಏನೋ ಇರ್ಬೇಕಲ್ಲಿ. ತಂದೆ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಎಂತ ಅಭಿನಯ ತೋರಿಸಿದ್ದಾಗಿ ಮೇಲೆ ನಿಮಗೊಂದು ಸಂಜ್ಞೆ ಮಾಡಿದ್ರೆ ಗೊತ್ತಾಗುದಿಲ್ಲ, ಮೇಲೆ ಕಾಣಿಸ್ತದೆ. ಎಲ್ಲಿ ಸಂಜೆ ಹೋಗ್ಬಿಡಿ. ಹಾಗಲ್ಲ, ಒಂದು ಹೀಗೆ ಸೂಚಿಸಿದ್ದು ಗೊತ್ತಾಗುದಿಲ್ಲ ಅಂತ ಹೇಳಿದ್ರ ಸೂಚಿಸಿ ಸೂಚನೆ ಕೊಟ್ಟ ಸಂಜ್ಞೆ. ಸಂಜೆ ಅಲ್ಲ, ಸಂಜೆ. ಬೇಡ ಬೇಡ ಬೇಡ. ಮೇಲೆ ಏನು ಕಾಣಿಸ್ತದೆ? ಏನು ಕಾಣಿಸ್ತದೆ? ಆಕಾಶ. ಆಕಾಶ. ಹೌದು. ನೀಲವಾದ ವಿಶಾಲವಾದ ಆಕಾಶ. ಗಗನ. ಹೌದು. ಅದಕ್ಕೊಂದು ರಾಯ ಸೇರಿಸಿ. ಯಾವುದು ಗಗನಕ್ಕ? ರಾಯ ಅಲ್ಲ, ಆಕಾಶಕ್ಕೊಂದು ರಾಯ ಸೇರಿಸಿ. ಆಕಾಶ. ಆಕಾಶ ರಾಯ. ನನ್ನ ತಂದೆ. ಓ, ಆಕಾಶ ರಾಯರ ಮಗಳ ಮಿತ್ರ. ಆಗ ಅವಳು ರಾಯ ಬಿಟ್ಟಿದ್ದಾಳೆ. ಹ? ಆಗ ರಾಯ ಬಿಟ್ಟಿದ್ದಾಳೆ. ಈಗ ರಾಯ ಎನ್ನುವ ಶಬ್ದ ಬಿಟ್ಟಿದ್ದಿ. ಹಾಗೆ ಈಗ ಅದನ್ನು ಜೋಡಿಸಿದೆ. ಈಗ ಸೇರಿಸಿ. ಹೌದೌದು. ಆಕಾಶ. ಓ, ಮತ್ತೆ ನಾನು ಸೇರಿಸಿದ್ರೆ ನಿನಗೆ ಇಷ್ಟು ಹೋಗ್ತದೆ. ಈ ನಾಡಿನ ರಾಯರ ಮಗಳು. ರಾಯರ ದೊರೆಯ ಮಗಳು. ಹಾಗಾದ್ರೆ ಅಮ್ಮ ಯಾರು? ಅಮ್ಮ, ಅಮ್ಮ, ನನಗೆ ಇದೊಂದು ಗೊತ್ತಿರ್ಲಿಲ್ಲಪ್ಪ. ನಿಮ್ಮ ನಿಲ್ಲೇ ಹೂತಿದ್ದಾರಂತ ನನಗೆ ಗೊತ್ತಿರ್ಲಿಲ್ಲ. ಪಾಪ ಅದನ್ನೆಲ್ಲ ಕೂಡ ಕುಡಿತಾ ಇದ್ದ. ನಮ್ಮಿಂದ ತಿಳಿಯದ ತಪ್ಪಾಗಿ ಹೋಯ್ತಪ್ಪ. ನೀನು ಬೇಸರ ಮಾಡಬೇಡ. ಹಾಗೆ ಹೇಳುದು. ಅಲ್ಲ, ನೀನು ಯಾರ ಅಮ್ಮ? ಅವರ ಅಮ್ಮನನ್ನು ಇಲ್ಲಿಯೇ ಊಟ ಅಲ್ಲ, ನನಗದು ಸಂಬಂಧ ಇಲ್ಲ. ಕುಕ್ಕುಟಾಸನದಲ್ಲಿ ಕುಳಿತು ಹೀಗೆ ಕಣ್ಣೀರಾಗ್ತಾರಲ್ಲ ಇವ. ಯಾವ ಆಸನ ಅಂತ ಮುಖ್ಯ ಅಲ್ಲ, ಭಾವನೆ ಮುಖ್ಯ. ಎಂತದ್ದು ಯಾರ್ಯಾರಿಗೆ ಭಾವನೆ? ಅಳಿದವರಿಗೆ ಶ್ರದ್ಧಾಂಜಲಿ ಕೊಡುವುದು ಮೊದಲ. ನಮ್ಗೆ ಅವರ್ದಮ್ಮ ಇವರ್ದಮ್ಮ ಅಂತಲ್ಲ, ನಮ್ಗೆ ಹಾಗಾದ್ರೆ ನೀನು ಇರುವುದೇ ಅದಕ್ಕೆ? ಊರಲ್ಲಿ ಹೋದವರ ಮನೆಗೆ ಹೋಗಿ ಕಣ್ಣೀರು ಹಾಕ್ಲಿಕ್ಕೆ? ಹೋದ್ರೆ ಹ? ಕಣ್ಣೀರು ಬರದಿದ್ರೂ ಹಾಕ್ಬೇಕಾಗ್ತದೆ. ಹಾಗೆ. ಇಲ್ಲ ಅವನನ್ನು ಎಂತ ಜನ ಮಾರ, ಇಲ್ಲಿ ಇಷ್ಟು ನಾವು ತಲೆಬಿಸಿಯಲ್ಲಿದ್ದೇವೆ, ಅವನು ಸ್ವಲ್ಪ ಕೂಡ ಬೇಸರ ಇಲ್ಲಲ್ಲ ಅಂತ ಹೇಳ್ತಾರೆ. ಹೆಚ್ಚು ಹೊತ್ತು ಹಾಗೆ ಹಾಕಿದ್ರೆ ನಾವು ನಿನ್ನ ತಲೆಗೊಂದು ಹಾಕುವಂತಲೇ ಇರುವುದು ಈಗ. ಏನಾಯ್ತು ಇಲ್ಲಿ? ಹಾಗಲ್ಲ, ಬೇರೆ ಕಾರಣ ಬೇರೆ ಇರಬೇಕು. ಯಾವುದನ್ನು ಆಧರಿಸಿ ನಿಂತಿದ್ದೇವೆ? ಯಾವುದು? ನಾವು ಭೂಮಿಯನ್ನು. ಭೂಮಿಯನ್ನು ಆಧರಿಸಿದ್ದೇವೆ. ಹಾ, ನನ್ನ ತಾಯಿ, ನಿನ್ನ ತಾಯಿ ಭೂತಾಯಿ. ಭೂತಾಯಿ ಆಗ ವಾಸನೆ ಬರ್ತದೆ ಅಂತ ಹೇಳಿದ್ದ ಅದಕ್ಕೆ ಬರುವಾಗ ಭೂತಾಯಿ ಏನದು? ನೀನು ಸರಿ ಹೇಳ್ಬೇಕು, ಅವನಿಗೆ ಕಿವಿ ಒಮ್ಮೊಮ್ಮೆ ಕೇಳುವುದಿಲ್ಲ. ಭೂತಾಯಿ. ಭೂ ಬಾಲ ಬಾಲ ದೊಡ್ಡ ಭೂ
ಬಾಲ ಉಂಟಾ? ಬಾಲ ಮತ್ತೆ ಮುತ್ತಾಗಿ ಬಾಲ ಇಲ್ಲ ಅಂತ ಯಾರು ಹೇಳಿದ್ರು? ಭೂ ಎಂಬ ಶಬ್ದಕ್ಕೆ ಹಾ. ಅಕ್ಷರಕ್ಕೆ ಅಕ್ಷರಕ್ಕೆ ಭೂತಾಯದ ಭೂಮಿ ದೇವಿ ಅಂತ. ಹಾ. ಹಾ. ಬೇಡ ಧರಣಿ ಇದೆ. ಓ ಅಮ್ಮನನ್ನು ಭರಣಿಯಲ್ಲಿ ಹಾಕಿ ಎಂತ ಉಪ್ಪಿನಲ್ಲಿ ಅದು ಹಾಗೆ ಹೇಳಿದೆಯಲ್ಲ, ಧರಣಿ ದೇವಿ. ಧರಣಿ ದೇವಿ ಅವಳ ಅಮ್ಮ. ಅಮ್ಮ ಅಮ್ಮ. ಅಮ್ಮ ತಂದೆ ಆಕಾಶರಾಯ ಪ್ರಭುಗಳು, ತಾಯಿ ಧರಣಿ ದೇವಿ. ಅವರು ದೂರ ದೂರ ಆಗ್ಲಿಲ್ವಾ? ಹೇಗೆ? ಅವ್ರು ಆಕಾಶ ಹಾಗೆ ಹೌದಲ್ಲ? ಆಕಾಶರಾಯ ಅಂತ ಹೇಳಿದ್ರೆ ಆಕಾಶದಲ್ಲಿ ಹಾರಿಕೊಂಡಿರ್ತಾರೆ. ಇಲ್ವಾ? ಧರಣಿ ದೇವಿ ಅಂತ ಹೇಳಿದ್ರೆ ಎಲ್ಲೋ ಮೂಲೆಯಲ್ಲಿ ಮನೆ ಮಾಡಿದ ಅಂತ ಅರ್ಥವ? ಈಗ ಅವಳಾಗ ಹೇಳಿದ್ದೆ, ಈಗ ಸೂಚಿಸ್ತೇನೆ ಎನ್ನುವುದಾಗಿ. ಹೌದೌದು. ಹೀಗೆ ಅಪ್ಪ ಯಾವತ್ತು ಯೋಗ್ಯತೆಯಲ್ಲಿ ಮೇಲೆ, ಹಾ. ಅಮ್ಮ ಅಪ್ಪ ಸ್ವಲ್ಪ ಕೆಳಗೆ. ಹೌದು. ಹಾಗೆ. ಮತ್ತೆ ಹೆಸರಿದ್ದಾಗ ಯಾರು ಇರ್ಬೇಕು ಅಂತ ಹೇಳಿ ಹೌದೌದು. ಅಲ್ವಾ? ಕೆಲವರಿಗೆ ಒಬ್ಬೊಬ್ಬರಿಗೆ ಸಂದೇಶ ಅಂತ ಹೆಸರಿರ್ತದೆ. ಹಾ. ಏನು ಅವಳು ತಿರುಗಿಕೊಂಡಿರೋದು ಇವತ್ತು. ಹೌದು, ಎಲ್ಲರಿಗೂ ಸಂದೇಶ ಕೊಡ್ತಾ ಇಲ್ಲಿವರೆಗೆ ಇದ್ದಾರೆ. ಅಲ್ಲಿಗೆ ಸಂದೇಶ, ಅಲ್ಲಿ ಇಲ್ಲಿಗೆ ಹಾಗೆಲ್ಲ ಉಂಟಾ? ಕೆಲವರ ಹೆಸರು ಸುಂದರ ಅಂತ ಇರ್ತದೆ, ಹಾ. ಅವ್ರು ಬಿಳಿಯೇ ಇರ್ಬೇಕು ಅಂತ ಇರ್ತದ. ಇಲ್ಲ ಇಲ್ಲ. ಅದು ಅದೇ ಹೇಳಿದೆ ನಾನು, ಹೆಸರಿಗೆ ಅದಕ್ಕೆ ತಲೆ ಬರಬೇಕು ಅಂತ. ಕೆಲವೊಂದ್ಸಲ ಧನರಾಜ ಅಂತ ಹೆಸರು ಇರ್ತದೆ, ಅವ ಬಂದು ನನ್ನ ಸ್ವಲ್ಪ ತಿರುಗಿಸು ಅಂತ ಹೇಳ್ತಾರೆ. ಏನಾದ್ರು ಅಲ್ಲಿಂದಲೇ ಕೇಳು. ಅಲ್ಲಿಂದ ಅಲ್ಲಿಗೆ ಸರಿ ಮಾಡುದು. ಹೌದು. ಇಲ್ಲಿ ಹೆಸರಿಗೆ ತಕ್ಕರಾಗಿ ಯಾರು ಇರುವುದೇ ಈಗ ಈಗ ಆನಂದ ಅಂತ ಇದ್ದವ್ರು ಅವನು ಸಂತೋಷವಾಗಿರ್ಬೇಕು. ಅವರು ಕೂಗ್ತಾ ಇರುದು. ಈಗ ಶಿವಾನಂದನಿಗೆ ಒಮ್ಮೊಮ್ಮೆ ಬಿಸಿ ಆಗುದಿಲ್ಲ. ಆಗದೆ ಮತ್ತೆ ಶಿವ ಇಲ್ವಲ್ಲಿ? ಶಿವ ಇಲ್ವಾ? ಮಂಗಳ ಸ್ವರೂಪ. ಶಿವನಿಗೆ ಮತ್ತೆ ಸಿಟ್ಟು ಬರೋದು, ಯಾರಿಗೆ ಸಿಟ್ಟು ಬರೋದು ಅಲ್ವಾ? ಹೆಸರಿಗೆ ಅನುಗುಣವಾಗಿ ಇರಬೇಕು ಅಂತಿಲ್ಲ, ಬದುಕಿದ್ರೆ ಒಳ್ಳೆಯದು. ಏನೇ ತಂದೆ ಆಕಾಶರಾಯ ಪ್ರಭುಗಳು, ತಾಯಿ ಧರಣಿ ದೇವಿ. ಈಗ ಕೇಳಿ ಕೇಳಿ ನಿನ್ನ ಹೆಸರೇ ಗೊತ್ತಾಗ್ಲಿಲ್ಲ. ಹಾ? ಹೇಗೆ? ಕೇಳಿ ನಮಗೆ ಗಟ್ಟಿ ಹೇಳು. ಪದ್ಮಾವತಿ. ಹಾ? ಪದ್ಮಾವತಿ ಏನಾಯ್ತು ಅವನಿಗೆ? ಏನಾಯ್ತು? ನಿನಗೇನಾಯ್ತು? ಅವಳು ತುಂಬಾ ಯಾರು? ಇಲ್ಲಿ ಬಾ. ನಿನಗೆ ಅವಳು ಹಾಗೆ ಕಂಡದ್ದು ಹೇಗೆ? ನಮ್ಗೆ ಗೊತ್ತಿರ್ಲಿಲ್ಲ. ಏನೋ ತಿಳಿಯದೆ ತಪ್ಪಾಗಿ ಹೋಗಿದೆ. ಇಲ್ಲಿವರೆಗೆ ನಾವು ನಮ್ಗೆ ತಿಳಿದು ಸಾವಿರ ಮಾತಾಡಿರ್ಬೋದು. ಅದ್ರಲ್ಲಿ ಏನಾದ್ರೂ ತಪ್ಪು ದೋಷ ಏನಾದ್ರೂ ಇದ್ರೆ ಅದನ್ನು ನೀವು ಹೊಟ್ಟೆಯೊಳಗೆ ಹಾಕಿಕೊಂಡು ನಮ್ಗೆ ಒಳ್ಳೆ ನೋಡಿಕೊಡ್ಬೇಕು ಅಂತ ಕೇಳುದು. ಈಗ ಆಗಲಿಲ್ಲ ಅಂತ. ನಾನು ಆಗ ಹೇಳಿದ್ದೆ ಅಲ್ಲ ಇನ್ನಲ್ಲಿ, ಕಿವಿ ಸ್ವಲ್ಪ ದೂರ ಅಂತ. ಈಗ ಸರಿ ಮಾಡಿದೆ. ಯಾವುದು ದೂರ, ಎಡತ್ತ ಬಲದೀಗ? ಅದು ಯಾವ್ದು ಸರಿ ಗೊತ್ತಿಲ್ಲ. ಸರಿ ಹೋಗಡೆ ಅವಳು ಪದ್ಮಾವತಿ. ಆ, ಹಾ. ಪದ್ಮ. ಪದ್ಮಾವತಿ ನೀನು ಹೇಳಿದಲ್ಲ. ನೀನು ವಿಷಯಕ್ಕೆ ಬಂದಿದ್ರೆ ಒಳ್ಳೆದಾಯ್ತು. ಹಾ. ಪದ್ಮ ಅನ್ನುವ ಹಾಗೆ ನಾವು ಯಾವ ಹೂವನ್ನು ಹೇಳ್ತೇವೆ? ಯಾವ ಹಣ್ಣು? ಸರೋವರದಲ್ಲಿ ಅರಳಿದ ಕಮಲ. ಹೌದು. ಅದಕ್ಕೂ ನನ್ನ ಹೆಸರಿಗೂ ಬಹಳ ನಿಕಟ ಸಂಬಂಧ ಉಂಟು. ಹೌದಾ? ನೀನೇ ಹೇಳಿದಿ, ಹಾ. ಹೆತ್ತವರು ಒಬ್ರು, ಹ್ಮ್. ಹೊತ್ತು ಸಾಕಿ ಸಲಹಿದವರು ಇನ್ನೊಬ್ರು. ಹಾ. ನನ್ನ ಹುಟ್ಟು ಹಾಗೆ ಒಂದು ದೊಡ್ಡ ಗುಡ್ಡ ಅದು. ಈಗ ನನ್ನ ಹುಟ್ಟಿನ ರೀತಿಯ ನಿನ್ನ ಹುಟ್ಟ, ಹಾಗೆ ನಮಗೆ ಬರೀ ಸಂಬಂಧ ಉಂಟು. ಹಾಗಲ್ಲ, ನೀವು ಅಷ್ಟು ಬೇಗ ಸಂಬಂಧ ಮಾಡಿಕೊಳ್ಳೋದು ಬೇಡ. ನಮ್ಮದನ್ನಗಿಂತ ಸ್ವಲ್ಪ ವಿಶೇಷ ಉಂಟು. ವಿಶೇಷ? ಹೌದಪ್ಪ. ಏನಪ್ಪ ಅದು? ಸ್ವಲ್ಪ ಕಥೆಗಳಿಗೆ ಎಂತದ? ನಿನ್ನ ಕಥೆ. ಅಲ್ಲದೆ ಇರುವುದನ್ನು ಪೋಣಿಸಿ ಆಡಿದ ಕತೆ ಅದು. ನಿನ್ನ ಜೀವನ ವೃತ್ತಾಂತವನ್ನು ಹೇಳಿದೆ. ಹಾಗೆ ಹೇಳು, ಆದದ್ದನ್ನೇ ಹೇಳುದು ನಾನು. ಆದ ಕಥೆಯನ್ನು ಕೇಳುವುದು ನಾವು. ದಾಂಪತ್ಯ ಜೀವನದಲ್ಲಿ ಸುದೀರ್ಘ ಕಾಲ ನನ್ನ ತಂದೆ ತಾಯಿಗೆ ಅಂದರೆ ಆಕಾಶರಾಯ ಪ್ರಭುಗಳು ಅವರಿಗೆ ಸಂತಾನವೇ ಇರಲಿಲ್ಲ ಅಂತ. ಎಲ್ಲಿ ವಿದೇಶಕ್ಕೆ ಹೋಗಿದ್ರಾ? ಅದು ಯಾಕೆ ಹಾಗೆ? ಸಂತಾನ ಯಾಕಾಗಿ? ಜೊತೆಯಲ್ಲಿ ಇರಲಿಲ್ಲ. ಅದು ದಶರಥ ಚಕ್ರವರ್ತಿಗೆ ಎಷ್ಟು ವರ್ಷ ಸಂತ ಮೇಲೆ ಮಕ್ಕಳಾದದ್ದು. ಹಾಗೆ ಅದಾದ ಪುತ್ರ ಕಲತಿಮ್ಮ ಬಣ್ಣ ಅದು. ಅವ್ರು ಯಾಗ ಮಾಡಿದ್ದಲ್ಲ ಮತ್ತೊಂದು ಪುತ್ರ ಕಾಮೇಷ್ಟಿ ಯಾಗ. ಅದೇ ಹಾ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಂತ ಆಗಿದೆ? ಹೆಚ್ಚು ಕಮ್ಮಿ ಏನೇನಾಗ್ತದೆ? ಹೇಳುವುದು ಸರಿ ಹೇಳಬೇಕು. ಹೌದೇನ? ಸುದೀರ್ಘ ಕಾಲ ಮಕ್ಕಳ ಸೌಭಾಗ್ಯ ಸಿಗ್ಲಿಲ್ಲ. ಹ. ಮತ್ತೆ ಒಂದುಂಟು, ಮದುವೆ ಆಗಿ ಹೆಣ್ಣು ಗಂಡು ಒಂದಾದ ಮಾತ್ರಕ್ಕೆ ಸಂತಾನ ಆಗುವುದಿಲ್ಲ. ಇಲ್ಲ, ಮಕ್ಕಳನ್ನ ಪಡಿಬೇಕು ಅಂತ ಅದೊಂದು ಸೌಭಾಗ್ಯ. ಅವರಿಗೆ ಯೋಗ ಇದೆ. ಯೋಗವೂ ಬೇಕು, ಭಾಗ್ಯವೂ ಬೇಕು. ದೇವತಾನುಗ್ರಹದಿಂದಲಷ್ಟೇ ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯ. ಅದಕ್ಕೆ ಹೇಳುವುದು, ಹುಟ್ಟಿದ ಮಕ್ಕಳೆಲ್ಲ ಕರ್ಮಪುತ್ರರಾಗಬೇಕು, ಭೋಗಪುತ್ರರಾಗಕೂಡದು. ಅಪ್ಪ ಅಮ್ಮ ಮಾಡಿ ಕೂಡಿಟ್ಟ ಹಣವನ್ನು ವ್ಯಯ ಮಾಡುವ ಮಕ್ಕಳೆಲ್ಲ ಭೋಗ ಗೊತ್ತಾರೆ. ಎಷ್ಟು ಮಂದಿ ಸಿಗಲಿಕ್ಕಿಲ್ಲ, ಎಷ್ಟೋ ಮಂದಿ ಹಾಗಲ್ಲ. ತಂದೆ ತಾಯಿಗಳು ಬದುಕಿದ ರೀತಿ ನೀತಿಗಳಿಗೆ, ಆದರ್ಶಗಳಿಗೆ, ಆಚಾರ ವಿಚಾರಗಳಿಗೆ ತೊಡಕು ಬಾರದ ಹಾಗೆ ತಮ್ಮ ಬದುಕನ್ನು ಯಾವರು ಕಟ್ಟಿಕೊಳ್ಳುವುದಕ್ಕೆ ಮುಂದಾಗ್ತಾರೆ ಅವರು ನಿಜಾರ್ಥದಲ್ಲಿ ಕರ್ಮಪುತ್ರರು. ನಾನು ಇದೊಂದು ಬರೆದು ತಗೊಳ್ಬೇಕಾ? ಯಾಕೆ? ವಿಷಯ ಒಳ್ಳೆದು. ಅದು ಬರೆದು ಕಲಿಯುವುದಲ್ಲ, ಅದು ನಿನಗಾಗಿಯೇ ಬರ್ಬೇಕು. ನೀನಾಗಿ ಕಲಿಬೇಕದು. ಹೇಳಿಕೊಟ್ಟು ಬರುವುದು. ಹಾಗೆ ಸಂತಾನ ಅಂತ ಹೇಳಿದ್ರೆ ಯೋಗ ಭಾಗ್ಯದಿಂದಲೇ ಬರುವುದು. ನಾರದ್ರು ಬಂದ್ರಂತೆ. ಯಾರು? ಸುರಮುನಿಗಳು, ದೇವರು ದೇವಋಷಿಗಳು. ದೇವ ಋಷಿ ನಾರದ. ನಾನು ಸರಿ ಹೇಳಿದ್ದೀನಿ. ಅದು ಇದು ನಾಲಾಗಿ ಒಂದು ಬೇರು ಸಿಗ್ತದೆ. ಹೌದೌದು. ಬೆಳಗಿನ ಹೊತ್ತಿಗೆ ಹಾಕಬೇಕು. ಅವನಿಗೆ ಒಮ್ಮೊಮ್ಮೆ ಒಂದೊಂದು ರೀತಿಗೆ ನಾನು ಸರಿ ಹೇಳಿದ್ದೇನೆ, ನೀವು ನಿಲ್ಲಿಸಿದ್ರೆ ಅದು ತಪ್ಪು ಕೇಳ್ತೀವಿ. ಏನೇ ಒಂದು ನಾರದರ ಆಗಮನವಾಯಿತು, ಸತ್ಕರಿಸಿದ್ರು.
ನಾರದರಿಂದ ಸರಿಯಾದಂತಹ ಯೋಚನೆಯನ್ನು ಗ್ರಹಿಸಿದ್ರು ಅಥವಾ ಆದರ್ಶವನ್ನು ನಿರ್ದೇಶನವನ್ನು ಹೊಂದಿದ್ರು. ಅವರು ಹೇಳಿದ ಹಾಗೆ ಲಕ್ಷ್ಮೀ ವ್ರತವನ್ನು ಆಚರಿಸುವುದಕ್ಕೆ ನನ್ನ ತಂದೆ ತಾಯಿಗಳು ಒಂದಾಗಿ ಒಂದು ಮನಸ್ಸಿನಿಂದ ಮುಂದಾದರು. ಲಕ್ಷ್ಮೀ ವ್ರತ? ಹೌದು. ನಮ್ಮ ಅರಮನೆಯನ್ನು ಆ ಬದಿಗೆ ಸ್ವಲ್ಪ ದೂರದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ. ನನ್ನ ತಂದೆ ಯಾವತ್ತು ನಿತ್ಯ ಪ್ರಾತಃ ಕಾಲದಲ್ಲಿ ಹೊರಗೆ ಬಂದು ಶುಚಿರ್ಭೂತರಾಗಿ ನಿತ್ಯ ಕರ್ಮಗಳನ್ನ ಪೂರೈಸಿ ಸೂರ್ಯನಾರಾಯಣ ದೇವಾಲಯದ ಕಡೆಗೆ ಸಾಗಿ ಕೊಳದಲ್ಲಿ ಮಿಂದೆದ್ದು ಮತ್ತೊಮ್ಮೆ ಶುಚಿಯಾಗಿ ಅಲ್ಲೇ ಇದ್ದು ದೇವತಾ ಸಾನ್ನಿಧ್ಯವನ್ನು ಧ್ಯಾನಿಸುತ್ತಾ ಹೊತ್ತು ಕಳೆಯುವುದು. ಹೀಗೆ ಮಾಡಿ 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 ವ್ರತ ಇನ್ನೇನು ಸಮಾಪ್ತಿ ಆಗಬೇಕನ್ನುವಷ್ಟರಲ್ಲಿ ಅದಕ್ಕೆ ಪೂರಕವಾದ ಯಾಗದ ಭೂಮಿಯನ್ನು ನಿರ್ಧರಿಸಿದೆವು. ಹೌದೌದು, ಯಾಗ ಸಂಪನ್ನ ಆಗುವ ಭೂಮಿಯನ್ನು ಉಳುವುದು ಅಂತ ಒಂದು ಕ್ರಮ ಉಂಟು. ಹೌದು. ಹಾಗಾಗಿ ಯಾಗವನ್ನು ಸಮಾಪ್ತಿಗೊಳಿಸುವುದಕ್ಕೆ ಯೋಗ್ಯವಾದ ಭೂಮಿ, ಉಳುಮೆಗೆ ಅನುಕೂಲವಾಗಬಹುದಾದ ಭೂಮಿ ಒಂದು ನಾನು ನೋಡ್ಲಿಲ್ಲ, ಹೇಳುದನ್ನ ಕೇಳಿದ್ದೆ. ಉಳುವುದಕ್ಕೆ ಬಂಗಾರದ ನೊಗ ಅಂತೆ. ಇವನಿಗೆ ಏನಾಯ್ತಾ? ಎಂತದು ಬಂಗಾರದ ನೋಗ? ಬಂಗಾರದಂತೆ ನಾವಿಲ್ಲಿ ಪಡೆದುಕೊಂಡ್ರು ಬಂಗಾರ ಸಿಗುದಿಲ್ಲ. ಅದು ಬಹುಶಃ ನೇಗಿಲಿಗೆ ಬಂಗಾರದ ಲೇಪನ ಮಾಡಿದ್ದಾಗಿರ್ಬೇಕು. ಹಾಗೆ ಬೇಡ, ನಮ್ಮಲ್ಲೇನು ಕೊರತೆ ಇಲ್ಲ. ಉಂಟು. ಅರಮನೆಯ ಪ್ರತಿಯೊಂದು ಕಲಶವು ಬಂಗಾರದ. ಅದು ಗೊತ್ತು. ಆಕಾಶರಾಯರ ಮಗಳು ಏನು ಕಡಿಮೆಯ? ಬಂಗಾರದ ನೊಗವನ್ನೇ ಆಧರಿಸಿ ನನ್ನ ತಂದೆ ಭೂಮಿಯನ್ನ ಉಳುವುದಕ್ಕೆ ಆರಂಭಿಸಿದ. ಉಳುವುದಕ್ಕೆ ಪ್ರಾರಂಭ ಮಾಡಿ ಅಲ್ಲೇ ನೊಗ ನಿಂತಿತ್ತು. ಅದು ಯಾಕೆ? ನಾನು ನೋಡ್ಲಿಲ್ಲ. ಮಗ ನಿಂತದ್ದ ಅಥವಾ ಅದು ನೊಗ ಮುಂದೆ ಹೋಗ್ಲಿಲ್ಲ ಅಂತ ಅಲ್ಲೇ ನಿಂತ ಜಾಗದಿಂದ ಮತ್ತೆ ಅದನ್ನ ಮೇಲೆತ್ತುವುದಕ್ಕೆ ಆಗಲಿಲ್ಲ. ಆಗಲಿಲ್ಲ. ಏನೋ ಒಂದು ಸಿಕ್ಕಿಕೊಂಡು ಅದನ್ನು ಬಲವಾಗಿ ಎಳೆದಿಟ್ಟ ಹಾಗೆ. ಅದು ಯಾವುದೋ ಒಂದು ಬೇರು ಸಿಕ್ಕಿರ್ಬಹುದಪ್ಪ. ಹಾಗೆ ಅನ್ನಿಸಿದ್ರೆ ಏನು, ಕೂಲಂಕುಷವಾಗಿ ಪರೀಕ್ಷಿಸಿದ್ರೆ ಒಂದು ಪೆಟ್ಟಿಗೆ ಸಿಕ್ಕಿ ಬಿದ್ದದ ಅದಕ್ಕೆ. ಓ, ಪೆಟ್ಟಿಗೆ ಅಲ್ಲಿಗೆ ಕೊಂಡೋಗಿ ಇಟ್ಟಿದ್ದಾರ? ಯಾರ ಪೆಟ್ಟಿಗೆ? ಹೆಸರು ನೋಡ್ಲಿಲ್ವಾ? ಹೆಸರಿರುವ ಪೆಟ್ಟಿಗೆ ಇರ್ತದೆ ಇಲ್ವಾ? ಇಲ್ಲ. ಕೆಲವೆಲ್ಲ ನೋಡಿದ್ದೀನಿ ನನ್ನ ಹೆಸರು. ನೀನು ನೋಡಿದಾಗಿಲ್ಲ, ಇಲ್ಲಿ ಬೇರೆ ಪೆಟ್ಟಿಗೆ ಅದು ಹೆಸರು ಬರೆದಿಟ್ಟ ಪೆಟ್ಟಿಗೆ ಅಲ್ಲ, ಅದು ಏನೋ ಒಂದು ದಿವ್ಯವಾದ ಸಂಕಲ್ಪದಿಂದ ಸಿಕ್ಕಿದ ಪೆಟ್ಟಿಗೆ. ಆ ಹೊತ್ತಿಗೆ ಅದರ ಇದ್ರ ಪೆಟ್ಟಿಗೆ ಹೊರಗೆ ಬಂತು. ಪೆಟ್ಟಿಗೆ ಮುಚ್ಚಳವನ್ನು ಹೀಗೆ ಬಿಡಿಸಿ ನೋಡುವಾಗ ಕೈ, ಎರಡು ಕೈ. ಆಗದು ಕಮಲ, ತಾವರೆ, ಪದ್ಮ, ಪದ್ಮ. ವಿಶಾಲವಾಗಿ ತನ್ನ ಹೆಸರುಗಳನ್ನು ಹರಡಿ, ಸಾಮಾನ್ಯವಾದ ಕಮಲ ಅಲ್ಲ ಅದು. ಮತ್ತೆ ಭಾರಿ ವಿಸ್ತಾರಕ್ಕೆ ಹರಡಿಕೊಂಡಿದ್ದ ದೊಡ್ಡ ಬೆಟ್ಟಿಗೆ. ಅದು ದೊಡ್ಡ ಪೆಟ್ಟಿಗೆ ಅಲ್ವಾ? ಸಣ್ಣ ಬೆಟ್ಟಿಗೆ ಅಲ್ಲ, ದೊಡ್ಡ ಬೆಟ್ಟಿಗೆ. ಮತ್ತೆ ಅಂದಾಜು ಸಿಕ್ಕಿದೆ. ಅದಕ್ಕೆ ಹೆಸರೇ ಆದದ್ದು ಕೇಳಿ. ಹಾಗೆ ದೊಡ್ಡ ಬೆಟ್ಟಿಗೊಳಗೆ ಕಮಲ ಇರ್ತದೆ. ವಿಸ್ತಾರವಾಗಿ ಕಮಲದ ಮೇಲೊಂದು ಹೆಣ್ಣು ಶಿಶು. ಓ, ಶಿಶು. ಸೀಸೆ. ಸೀಸೆ ಅಲ್ವಾ? ಏ ಶಿಶು. ಶಿಶು ಬೇಡ, ಕೂಸು. ಊಸೆ. ಊಸೆ. ಮಗು. 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 ಕೂಸು. ಸಣ್ಣ ಹೆಣ್ಣು ಕೂಸು. ಕೂಸು. ಈ ಕೂಸು. ಓ, ಆ ಕೂಸು, ಈ ಕೂಸು. ಆ ಕೂಸೆ, ಈ ಕೂಸೆ. ಆ ಮಗುವೇ ನಾನು. ಓ, ಅಲ್ಲಿ ಪದ್ಮದಲ್ಲಿ ಸಿಕ್ಕಿದ ಕಾರಣ ಪದ್ಮಾವತಿ. ಒಳ್ಳೆ ಒಳ್ಳೆ ಹೆಸರಿಟ್ಟಿದ್ದಾರೆ. ಮತ್ತೆ ನೀವು ಬರುವಾಗ ದಾರಿಯಲ್ಲಿ ಒಂದು ಮಂಗಳ ಗೀತೆ ಕೇಳಿದ್ರ? ಅಲ್ಲ, ಆಗಲಿಂದ ಕೇಳ್ತಾ ಇತ್ತು. ಜೋಗುಳ ಅಲಬೇಲು ಮಂಗಮ್ಮ. ಅಲಮೋಲು ಮಂಗಮ್ಮ. ಎಂತದ ಅಲಮೋಲು ಮಂಗಮ್ಮ? ಅಲ್ಲ, ಅವನಿಗೆ ಕಿವಿ ದೂರ ಅಲ್ವಾ, ಹಾಗೆ ನೀವು ಹಾಗೆ ಹೇಳಿದ್ರೆ ಅವನಿಗೆ ಕೇಳುವುದು ಹಾಗೆ. ಅದು ನಮ್ಮ ಮಣ್ಣಿನ ಭಾಷೆ. ಓ, ದ್ರಾವಿಡ ಭಾಷೆ. ನಮ್ಮ ಭಾಷೆ ಏನಪ್ಪ? ಅದಕ್ಕೆ ನಾವು ಆಗದಿನ ಆ ಭಾಷೆ ಈಗ ಮಾತಾಡಿದ್ವಿ. ಭಾಷೆ. ನಮ್ಮ ಭಾಷೆ ಬೇರೆ, ನಮ್ಮದು ಬೇರೆ ಭಾಷೆ, ಬೇರೆ ದ್ರಾವಿಡ ಭಾಷೆ. ಹಾಗಾಗಿ ನಮ್ಗೆ ಇದು ಬರ್ತದೆ, ಅದಕ್ಕೆ ನಿಮ್ಗೆ ಸ್ಪಂದನೆ ಕೊಟ್ಟದ್ದು. ಅಳಬೇಡ ಮಗು ಅಂತ, ಮಂಗ ಅಂತ ಹೇಳಿದ್ರೆ ಬಹಳ ಸುಂದರವಾದ ಮಗು ಅಂತ ಅರ್ಥ. ಇಲ್ಲಿ ಅದು ನನ್ನನ್ನು ಜೋಗುಳ ಪಾಡಿ ಬುದ್ಧಿಸುತ್ತಿದ್ದದು ನನ್ನ ಮಾಡಿದ ದೇವತೆ ಹೆಸರಾಗಿರ್ಬೇಕು. ಅದಕ್ಕೆ ಅಳಬೇಡ ಮಂಗಮ್ಮ ಅಂತ. ಓ, ಅಲ್ಲಿ ಪೂಜೆ ಮಾಡ್ತಾ ಇದ್ರ ಶಕ್ತಿ ಆರಾಧನೆ, ನಮ್ಮದೇ ಶಕ್ತಿ ಪೀಠ. ಹಾ. ಇವರೆಲ್ಲ ನನ್ನ ಸಖಿಯರು. ದೂರದಲ್ಲಿ ಕಾಣುದಿಲ್ಲ, ನಿಮಗೆ ಕಿವಿ ಮಾತ್ರ ದೂರ ಅಲ್ವಾ? ದೃಷ್ಟಿ ಬಂತ ಆಗ್ಲಿಲ್ಲ. ನನಗೆ ಅವರದ್ದು ಪರಿಚಯ ಮಾಡಿಕೊಳ್ಳುವ ಅಂತ. ನಾವು ಯಾರನ್ನು ಸಣ್ಣದು ಮಾಡಬಾರ್ದು, ಅವರನ್ನು ಕೂಡ ಒಂದು ಮೇಲಿಡಿದಾಗ ಮುಟ್ಟಿಸ್ಬೇಕು. ನಾವು ಮೇಲೆ ಇದ್ದೇವೆ, ನೀನು ಕಾಲು ಹಿಡಿದು ಕೆಳಗೆ ಹಾಕ್ಬೇಡ ಅವರನ್ನು. ಸುಮ್ಮಾಗಿ ನಾವೆಲ್ಲ ಒಂದೇ ಮನಸ್ಸಿನಿಂದ ಹೊತ್ತು ಕಳೆಯುವುದಕ್ಕೆ ಬೇಕಾಗಿ ಆಗಲೇ ಆಡಿದ ಹಾಗೆ ಜಲಕೇಳಿಯನ್ನು ಪೂರೈಸಿ ವನ ವಿಹಾರವನ್ನು ಗೈದು ಹೂಗಳನ್ನು ಕೊಯ್ದು ಹೆಣೆದು ಮುಡಿದು ಇನ್ನೇನು ಅರಮನೆ ಸೇರಬೇಕು ಅಂತ ಯೋಚನೆ ಮಾಡುವಾಗ ನೀವು ಬಂದದ್ದು. ಹೌದು, ಪರಿಚಯ ಆಯ್ತಲ್ಲ, ಆಯ್ತು. ಹೆಚ್ಚು ಹೊತ್ತು ನಿಲ್ಲಬೇಡ, ಸಿಟ್ಟು ಬರ್ತದೆ. ಹೋಗಿ ಕೋಪಿಸಿದ್ಯಾ? ಕೋಪಿಸದೆ ಬದಿಗೆ